ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ಯಾವತ್ತು ಕೂಡ ಡೈಲಿ ವ್ಲಾಗ್ ಮಾಡುವವಳು ಇವತ್ತೊಂದು ಹೊಸ ವಿಷಯದೊಂದಿಗೆ ಬಂದಿದ್ದೇನೆ ಆಯ್ತಾ. ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಅಂತ ಹೇಳುವ ಒಂದು ವಿಷಯವನ್ನು ಇವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರುವಂತದ್ದು. ನಾನು ನಿಮ್ಗೆ ಕಳೆದ ವ್ಲಾಗ್ ಅಲ್ಲಿ ಹೇಳಿದ್ದೆ ನನಗೆ ಸ್ವಲ್ಪ ಮೈ ಹುಷಾರಿಲ್ಲ, ಶೀತ ಉಂಟು, ಹಾಗೆ ನಿನ್ನೆ ಸ್ವಲ್ಪ ಜ್ವರ ಕೂಡ ಬಂದಿತ್ತು. ಹಾಗಾಗಿ ಇವತ್ತು ಹೊರಗಡೆ ಎಲ್ಲ ಸುತ್ತಾಡಿಕೊಂಡೆಲ್ಲ ನನಗೆ ವ್ಲಾಗ್ ಮಾಡುವಷ್ಟೆಲ್ಲ ಒಂದು ಆರೋಗ್ಯ ಸರಿ ಇಲ್ಲದ ಕಾರಣ ಈ ಒಂದು ಸಾಯಂಕಾಲದ ವೇಳೆಯಲ್ಲಿ ನಾನು ನಿಮ್ಗೆ ಪ್ರಶ್ನೆ ಮತ್ತೆ ಉತ್ತರ ಅಂತ ಹೇಳುವ ಒಂದು ವಿಷಯವನ್ನು ಇಟ್ಕೊಂಡು ಬಂದಿರುವಂತದ್ದಾಯ್ತಾ. ನಾನು ಒಂದು ದಿನದ ಹಿಂದೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳಿಕೊಂಡಿದ್ದೆ, ಯಾರಿಗೆಲ್ಲ ನನ್ನ ಬಗ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು, ಇದನ್ನು ನಾನು ಯೂಟ್ಯೂಬ್ ಅಲ್ಲಿ ಉತ್ತರವಾಗಿ ಒಂದು ವ್ಲಾಗ್ ಮಾಡ್ತೇನೆ ಅಂತ ಹೇಳಿದ್ದೆ. ಹಾಗಾಗಿ ನನಗೆ ಬಂದಂತಹ ಸಾಕಷ್ಟು ಪ್ರಶ್ನೆಗಳ ಪೈಕಿ ಒಂದು 25-30 ಪ್ರಶ್ನೆಗಳನ್ನೆಲ್ಲ ತಾಳೆ ಹಾಕಿ ಆಯ್ದು ನಾನು ಆರಿಸಿರುವಂತದ್ದು. ಇದನ್ನು ಪುಸ್ತಕದಲ್ಲಿ ಬರೆದು ಕೂಡ ಇಟ್ಕೊಂಡಿದ್ದೇನೆ ಆಯ್ತಾ. ಹಾಗಾಗಿ ಯಾವುದೆಲ್ಲ ಪ್ರಶ್ನೆ ಒಳ್ಳೊಳ್ಳೆ ಪ್ರಶ್ನೆಗಳನ್ನೆಲ್ಲ ಓದಿ ಅದಕ್ಕೆ ನನ್ನ ಒಂದು ಉತ್ತರವನ್ನು ನಾನು ಕೊಡ್ತಾ ಇರುವಂತದ್ದು. ನನಗೆ ಎಷ್ಟೊಂದು ಪ್ರತಿಕ್ರಿಯೆಗಳು ಬಂದಿದೆ ಅಂತ ಹೇಳಿದ್ರೆ ಸಾಕಷ್ಟು ಪ್ರತಿಕ್ರಿಯೆಗಳು ಬಂದಿದೆ, ಸಾಕಷ್ಟು ಹೊಗಳಿಕೆಯ ಮಾತುಗಳೇ ಇತ್ತು. ಪ್ರಶ್ನೆ ಅಂತ ಹೇಳೋದಕ್ಕಿಂತ ತುಂಬಾ ಜನ ನನ್ನ ಒಂದು ಕಂಟೆಂಟ್ ಬಗ್ಗೆ ಆಗಿರಬಹುದು, ನನ್ನ ಭಾಷೆಯ ಬಗ್ಗೆ ಆಗಿರಬಹುದು, ಹೀಗೆ ಸಾಕಷ್ಟು ಹೊಗಳಿಕೆಯ ಒಂದು ಪ್ರತಿಕ್ರಿಯೆ ಬಂದಿದೆ. ಅದರ ಜೊತೆಗೆ ಸಾಕಷ್ಟು ಪ್ರಶ್ನೆಗಳು ಬಂದಿವೆ. ಹಲವಾರು ಪ್ರಶ್ನೆಗಳು ಅಂದ್ರೆ ಮರುಕಳಿಸಿದೆ. ನಿಮ್ಮ ಊರು ಯಾವ್ದಾ, ಅಥವಾ ನಿಮ್ಮ ಎಜುಕೇಶನ್ ಏನು, ನಿಮ್ಮ ಜಾಬ್ ಎಂತದ್ದು, ಎಲ್ಲಿರುವುದು, ಹೀಗೆ ಸಾಕಷ್ಟು ಒಂದು ಸಾಮಾನ್ಯ ಪ್ರಶ್ನೆಗಳು ಮರುಕಳಿಸಿದೆ. ಹಾಗೆ ಕೆಲವು ವಿಭಿನ್ನ ಪ್ರಶ್ನೆಗಳು ಕೂಡ ಉಂಟು. ಈ ಒಂದು ವ್ಲಾಗ್ ಅಲ್ಲಿ ನಾನು ಎಲ್ಲವನ್ನು ಕೂಡ ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ ಆಯ್ತಾ. ತಡ ಮಾಡದೆ ಈಗ ಮೊದಲನೇ ಪ್ರಶ್ನೆ ಕಡೆಗೆ ಹೋಗುವ ಆಯ್ತಾ. ಈ ಒಂದು ಪ್ರಶ್ನೆಯನ್ನು ಉಂಟಲ್ವ, ನನಗೆ ಸಾಕಷ್ಟು ಜನ ನಾನು ಕೇಳಿದಂತಹ ಸ್ಟೋರಿಯಲ್ಲಿಯೇ ಪ್ರಶ್ನೆಯಾಗಿ ಕೇಳಿದ್ದಾರೆ. ಅದರ ಜೊತೆಗೆ ನನಗೆ DM ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ, ನಿಮ್ಮ ಬ್ಯೂಟಿ ಸೀಕ್ರೆಟ್ ಎಂತ, ಮುಖಕ್ಕೆ ಎಂತ ಹಚ್ತೀರಾ, ನಿಮ್ಮ ಈ ಬ್ಯೂಟಿ ಅಥವಾ ಈ ಸೌಂದರ್ಯದ ಹಿಂದಿನ ರಹಸ್ಯ ಎಂತ ಅಂತ ಸಾಕಷ್ಟು ಪ್ರಶ್ನೆಗಳು ಬಂದಿದೆ. ನಮ್ಮ ಸೌಂದರ್ಯ ಅಥವಾ ನಮ್ಮ ಒಂದು ಮೈ ಬಣ್ಣ ಆಗಿರಬಹುದು, ಇದೆಲ್ಲವೂ ಕೂಡ 95% ನಮ್ಮ ಹಿರಿಯರಿಂದ ಬಂದಂತಹ ವಂಶಾವಳಿ ಆಗಿರ್ತದೆ. ತಂದೆ ತಾಯಿ ಅಥವಾ ಅವರ ಹಿರಿಯರು ಅಥವಾ ಕುಟುಂಬದಲ್ಲಿ ರಕ್ತ ಸಂಬಂಧಿಕರು ಇರ್ತಾರಲ್ಲ, ಇವರ ಒಂದು ವಂಶಾವಳಿಯಾಗಿ ಬರುವಂತದ್ದು. ಅದರಲ್ಲಿ ನಾವು ಮೇಂಟೈನ್ ಮಾಡುದು ಅಥವಾ ನಾವು ಅದನ್ನು ಹೇಗೆ ರಕ್ಷಿಸಿಕೊಳ್ತೇವೆ ಅಂತ ಇರೋದು ಕೇವಲ 5% ಅಲ್ವಾ. ಹಾಗಾಗಿ ಇದರ ಹಿಂದೆ ರಹಸ್ಯ ಎಂತ ಇಲ್ಲ, ಇದೆಲ್ಲ ನನ್ನ ತಂದೆ ತಾಯಿಯಿಂದ ಬಂದಂತಹ ಒಂದು ಬಣ್ಣ ಸೌಂದರ್ಯ ಅಂತ ಹೇಳ್ಬೋದು. ಅದು ಬಿಟ್ರೆ ನಾನು ಮುಖಕ್ಕೆ ಮೊದಲೆಲ್ಲ ಎಂತ ಕೂಡ ಹಚ್ತಾ ಇರಲಿಲ್ಲ ಅಂತ ಹೇಳಿದ್ರೆ, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಇದೆಲ್ಲ ಹಚ್ತಾ ಇರಲಿಲ್ಲ. ಇತ್ತೀಚೆಗೆ ಬೆಂಗಳೂರಿಗೆ ಹೋದ ನಂತರ ನನ್ನದೇ ದುಡಿಮೆಯಲ್ಲಿ ಒಂದಷ್ಟು ಸ್ಕಿನ್ ಕೇರ್ ಪ್ರಾಡಕ್ಟ್ ಅನ್ನು ಖರೀದಿ ಮಾಡಿದ್ದೆ. ಅಂತ ಹೇಳಿದ್ರೆ ಸೀರಮ್, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್, ಹೀಗೆ ಈ ಮೂರನ್ನು ನಾನು ಕೆಲವೊಂದ್ಸಲ ಫಾಲೋ ಮಾಡ್ತೇನೆ. ಯಾವತ್ತು ಕೂಡ ಹಚ್ತೇನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಒಂದೊಂದ್ಸಲ ಹಚ್ತೇನೆ. ಅಧಿಕವಾಗಿ ನಾನು ಇದರ ಬಗ್ಗೆ ಒಂದು ಕಾಳಜಿ ಅಂತ ತೆಕ್ಕೊಳ್ಳುದಿಲ್ಲ ನನ್ನ ಸ್ಕಿನ್ ಬಗ್ಗೆ ಅಥವಾ ಮುಖದ ಬಗ್ಗೆ. ಹಾಗಾಗಿ ಇದಿಷ್ಟನ್ನು ಹೇಳಬಲ್ಲೆ, ಬೇರೆ ಎಂತ ಸೀಕ್ರೆಟ್ ಕೂಡ ಇಲ್ಲ, ಎಲ್ಲವೂ ವಂಶಾವಳಿ. ಮತ್ತೊಂದು ನನ್ನದೊಂದು ಸಲಹೆ ಎಂತ ಅಂತ ಹೇಳಿದ್ರೆ, ಇನ್ನೊಬ್ಬರ ಬಣ್ಣ ಆಗಿರಬಹುದು, ಇನ್ನೊಬ್ಬರ ಸೌಂದರ್ಯವನ್ನು ನೋಡಿ ನಮ್ಗೆ ಕೂಡ ಅಂಥದ್ದೇ ಸೌಂದರ್ಯ ಬೇಕಿತ್ತು, ಅಂಥದ್ದೇ ಬಣ್ಣ ಬೇಕಿತ್ತು, ಅಂಥದ್ದೇ ರೂಪ ಬೇಕಿತ್ತು, ಇಂಥದ್ದನ್ನೆಲ್ಲ ಬಯಸುದು ಸ್ವಲ್ಪ ಕಡಿಮೆ ಮಾಡಬೇಕು. ಯಾಕಂತ ಹೇಳಿದ್ರೆ ಜೀವನದ ಒಂದು ಹಂತದವರೆಗೆ ಸೌಂದರ್ಯ ನಮ್ಮ ಜೊತೆಗಿರ್ತದೆ, ಅದಾದ ನಂತರ ನಮ್ಮ ಜೊತೆಗೆ ಕೊನೆಯವರೆಗೆ ಇರುವಂತದ್ದು ಗುಣ ಮಾತ್ರ. ಸೌಂದರ್ಯ ಇದೆಲ್ಲ ತಾತ್ಕಾಲಿಕವಾಗಿರುವಂತದ್ದು. ನಮ್ಮ ಮನಸ್ಸು ಪರಿಶುದ್ಧವಾಗಿದ್ದಷ್ಟಿಲ್ವಾ ನಮ್ಮ ಜೀವನ ಸುಗಮವಾಗಿರ್ತದೆ. ಮನಸ್ಸು ಒಳ್ಳೆದಿದ್ರೆ ನಮ್ಗೆ ಕಾಣುವಂತ ಎಲ್ಲದ್ದು ಕೂಡ ಒಳ್ಳೆಯದೇ ಅಂತ ಅನ್ನಿಸ್ತದೆ. ಹಾಗೆ ನಮ್ಮನ್ನು ಕೂಡ ನಾವು ಚೆನ್ನಾಗಿ ಅರಿತುಕೊಳ್ಬಹುದು, ನಮ್ಮ ಬಗ್ಗೆ ತಾತ್ಸಾರ ಪಡಬಾರ್ದು, ನಮ್ಮ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ಹೆಮ್ಮೆ ಇರಬೇಕು ಅಂತ ಹೇಳ್ತೇನೆ. ನನ್ಗೆ ಮತ್ತೊಂದು ಪ್ರಶ್ನೆ ಬಂದಿದೆ, ಎಂಚೌಲ್ಲರ್ ಆರಾಮ ಅಂತ ಒಬ್ರು ತುಳುವಲ್ಲಿ ಕೇಳಿದ್ದಾರೆ. ಯಾನ್ ಆರಾಮ ಇರೆನ್ ಚೌಲ್ಲರ್ ತುಳುಟ್ ಕೆಣ್ಣೆ ಖುಷಿ ಅಂಡ್ ದಾಯ ಪಂಡ ಎಂಕ ರೆಸ್ಪಾನ್ಸ್ ಬರೊಂದುಂಡು. ತುಳುಟುಲ ವ್ಲಾಗ್ ಮನ್ಪುಲೆ, ತುಳುಟುಲ ವಿಡಿಯೋ ಪಾಡ್ಲೆ, ತುಳುಟುಲ ರೀಲ್ಸ್ ಮನ್ಪುಲೆ ಪಂಡದು ಎಂಕ್ ತುಳುಟು ಪಾತೆರೊಳಿದ ಅಲ್ಲ ಸಮಸ್ಯೆ ಇಜ್ಜಿ ಆಂಡ ಎಂಕ್ಲೆನ ಇಲ್ಲಲೆ ಎಂಕ್ಲು ಪಾತೆರ್ನ ಹವ್ಯಕ ಅಂಚ ಅದು ತುಳು ಪಾತೆರ್ನಾಗ ಓಲಾಂಡ್ಲ ಅಂಚಿಂಚಿ ತತ್ತಂಡ ಅಂದ್ ಯಾನ ಜಾಸ್ತಿ ತುಳು ಪಾತೆರುಜ್ಜಿ ಅಂಚ ಎಂಕ ತುಳು ಬರ್ಪುಂಡು ಕಂಪ್ಲೀಟ್ಲಿ ಪಾತೆರುವೆ ಆಂಡಲ ಓಲಾಂಡ್ಲ ಅಂಚಿಂಚಿ ಆಂಡ ಪಂಡದು ಯಾನು ಜಾಸ್ತಿ ತುಳುಟ್ಟು ವಿಡಿಯೋ ಮನ್ಪೆರ ಪೋಪುಜ್ಜಿ. ಇಲ್ಲಿ ಮತ್ತೊಬ್ರು ಪ್ರಶ್ನೆ ಕೇಳಿದ್ದಾರೆ, ಉತ್ತರ ಕರ್ನಾಟಕ ಭಾಗದ ಭಾಷೆ ಕಲಿಸಿ ನಮ್ಗೆ ಅಂತ. ಈ ಪ್ರಶ್ನೆ ಅವ್ರು ಯಾಕೆ ಕೇಳಿದ್ರಂತ ನನಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನಾನು ದಕ್ಷಿಣ ಕರ್ನಾಟಕ, ಅದರಲ್ಲಿಯೂ ದಕ್ಷಿಣ ಕನ್ನಡದವಳು. ಮಂಗಳೂರು ಭಾಷೆ ಕಲಿಸಿ ಅಂತ ಹೇಳಿದ್ರೆ ಅದರಲ್ಲಿ ಅರ್ಥ ಉಂಟು. ಬಹುಶಃ ನನ್ನ ಪ್ರಕಾರ ನಾನೊಂದು ಸಲ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಒಂದು ವ್ಲಾಗ್ ಮಾಡಿದ್ದೆ, ಒಂದು ರೀಲ್ ಮಾಡಿದ್ದೆ. ಆಗ
ಸಾಕಷ್ಟು ಜನರು ನನಗೆ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಯಾಕೆ ಆ ರೀಲ್ ಮಾಡಿದ್ದಂತ ಹೇಳಿದ್ರೆ, ಒಬ್ರು ಹೇಳಿದ್ರು, ನಿಮ್ಮ ಮಂಗಳೂರು ಭಾಗದ ಭಾಷೆ ಚಂದ ಉಂಟು, ಆದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಒಂದ್ಸಲ ವಿಡಿಯೋ ಮಾಡಿದ್ರೆ ನಮ್ಗೆ ಖುಷಿ ಆಗ್ಬೋದು ಅಂತ ಹೇಳಿದ್ದಕ್ಕೋಸ್ಕರ ನಾನು ಆ ವಿಡಿಯೋ ಹಾಕಿದ್ದೆ. ಹಾಗಾಗಿ ಬಹುಶಃ ಆ ವಿಡಿಯೋ ನೋಡಿ ನನ್ನ ಹತ್ರ ಅವರು ಕಲಿಸಿ ಅಂತ ಹೇಳಿದ ಎಂತ ಗೊತ್ತಿಲ್ಲ ನನಗೆ. ಹಾಗೆ ಮತ್ತೊಬ್ಬರು ಕೇಳಿದ್ದಾರೆ, ಯುಗಾದಿ ಹಬ್ಬ ಜೋರ ಅಂತ. ನಮ್ಮಲ್ಲಿ ಯುಗಾದಿ ಹಬ್ಬ ಆಚರಣೆ ಮಾಡುವಂಥದ್ದು ನಾವು ಸೌರಮಾನ ಯುಗಾದಿಗೆ, ಆಯ್ತಾ. ಮೊನ್ನೆ ಆದದ್ದು ಚಾಂದ್ರಮಾನ ಯುಗಾದಿ ಅಲ್ವಾ. ನಮ್ಮ ಕರ್ನಾಟಕದ ಹೆಚ್ಚಿನ ಭಾಗಗಳಲ್ಲಿ ಈ ಚಾಂದ್ರಮಾನ ಯುಗಾದಿಯನ್ನೇ ಆಚರಣೆ ಮಾಡ್ತಾರೆ. ನಮ್ಮ ಭಾಗದಲ್ಲಿ ಕೇರಳ ಆಗಿರಬಹುದು ಅಥವಾ ನಮ್ಮ ದಕ್ಷಿಣ ಕನ್ನಡದ ಕೆಲವು ಭಾಗಗಳಲ್ಲಿ ಜಾಸ್ತಿ ನಾವು ವಿಷು ಅಂತ ಹೇಳಿ ಯುಗಾದಿಯನ್ನು ಆಚರಣೆ ಮಾಡುವಂಥದ್ದು. ನಮ್ಗೆ ಹೊಸ ವರ್ಷ ವಿಷುವಿಗೆ ಅಂತ ಹೇಳಿದ್ರೆ ಸೌರಮಾನ ಯುಗಾದಿಗೆ. ಆಗ ನಾವು ಪುಟ್ಟದಾಗಿ ಹಬ್ಬವನ್ನು ಆಚರಣೆ ಮಾಡುವ ಕ್ರಮ ಉಂಟು. ಇನ್ನೊಬ್ಬರು ಕೇಳಿದ್ದಾರೆ, ಎಲ್ಲಿ ಕೆಲಸ ನಿಮ್ಗೆ, ಎಂತ ಕ್ವಾಲಿಫಿಕೇಶನ್? ಇದು ನನಗೆ ಸಾಕಷ್ಟು ಜನ ಕೇಳಿರುವಂತಹ ಪ್ರಶ್ನೆಗಳು. ಇದು ಕೂಡ ಮೋಸ್ಟ್ ಕಾಮನ್ ಕ್ವೆಶ್ಚನ್ ಅಡಿಯಲ್ಲಿ ನಾನು ಇದನ್ನ ಹಾಕ್ತೇನೆ. ನಾನು ಜೀವ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುವಂಥದ್ದು, MSc ಇನ್ ಬಯೋಸೈನ್ಸ್. ಹಾಗೆ ನಾನೀಗ ಪ್ರಸ್ತುತವಾಗಿ ಮೆಡಿಕಲ್ ಕೋಡಿಂಗ್ ಮಾಡ್ತಾ ಇರುವಂಥದ್ದು ಬೆಂಗಳೂರಿನ ಒಂದು ಖಾಸಗಿ ಕಂಪನಿಯಲ್ಲಿ. ಮೆಡಿಕಲ್ ಕೋಡಿಂಗ್ ಅಂತ ಹೇಳುವ ಒಂದು ಜಾಬ್ ಟೈಟಲ್ ನನ್ನದು. ಮತ್ತೊಬ್ಬರು ಕೇಳಿದರೆ, ಜಡೆಯ ಡಿಸೈನ್ ಹೆಸರೆಂತ ಅಂತ. ನಾನು ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಹಾಕಿದ್ದೆ ಅಲ್ವಾ, ಅದರಲ್ಲಿ ಈ ಫೋಟೋವನ್ನು ಹಾಕಿದ್ದೆ, ಆಯ್ತಾ. ಈ ಫೋಟೋವನ್ನು ನೋಡಿ ಅವರು ರಿಪ್ಲೈ ಮಾಡಿರುವಂಥದ್ದು, ಈ ಜಡೆಯ ಹೆಸರೆಂತ ಅಂತ. ನನ್ನ ಡೈಲಿ ವ್ಲಾಗ್ ನೋಡೋರಿಗೆಲ್ಲ ಗೊತ್ತಿರ್ಬೋದು, ಒಂದು ದಿವಸ ನಾನು ಆ ಜಡೆ ಹಾಕಿಕೊಂಡು ವ್ಲಾಗ್ ಮಾಡಿದ್ದೆ ಅಲ್ವಾ. ನನಗೆ ಕೂಡ ಆ ಜಡೆಯ ಹೆಸರೆಂತ ಅಂತ ಗೊತ್ತಿಲ್ಲ. ನಾನು ಕೆಲವು ಜನರನ್ನು ನೋಡಿದ್ದೆ ಆ ರೀತಿ ರಬ್ಬರ್ ಬ್ಯಾಂಡ್ ಹಾಕಿ ಜಡೆ ಕಟ್ಟುವಂಥದ್ದನ್ನು. ಹಾಗೆ ನನಗೆ ಕೂಡ ಒಂದ್ಸಲ ಕಟ್ಟುವ ಅಂತ ಅನಿಸಿ ಕಟ್ಟಿರುವುದಷ್ಟೇ. ಅದು ಯಾವ ಹೇರ್ ಸ್ಟೈಲ್, ಅದರ ಹೆಸರೆಂತ ನಿಜಕ್ಕೂ ನನಗೆ ಗೊತ್ತಿಲ್ಲ, ಆಯ್ತಾ. ಒಂದು ಉತ್ತಮ ಪ್ರಶ್ನೆಯನ್ನು ಕೇಳಿದ್ದಾರೆ, ಸೀಳು ಕಾದಂಬರಿ ಪುಸ್ತಕ ಪ್ರಕಟಿಸಿದ ಅನುಭವ ಹಾಗೆ ಪ್ರಕಟಣೆಯ ವಿಧಾನವನ್ನು ತಿಳಿಸಿ ಅಂತ ಕೇಳಿದ್ದಾರೆ, ಆಯ್ತಾ. ಒಳ್ಳೆ ಪ್ರಶ್ನೆ, ನನಗೆ ತುಂಬ ಖುಷಿ ಆಯಿತು. ಕೆಲವರಿಗೆ ಗೊತ್ತಿರಬಹುದು, ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ. ನನ್ನದು ಸೀಳು ಅಂತ ಹೇಳುವ ಒಂದು ಕಾದಂಬರಿ ಪುಸ್ತಕವಾಗಿ ಪ್ರಕಟ ಆಗಿದೆ 2025ನೇ ಇಸವಿ ಜುಲೈ ತಿಂಗಳಿನಲ್ಲಿ. ಈ ಪುಸ್ತಕವನ್ನು ನಾನು ಪ್ರಿಂಟ್ ಮಾಡಿರುವಂಥದ್ದು. ಹಾಗಾಗಿ ಈ ಒಂದು ಪುಸ್ತಕದ ಬಗ್ಗೆ ಸಾಕಷ್ಟು ಜನರಿಗೆ ಕುತೂಹಲ ಉಂಟು, ಸಾಕಷ್ಟು ಜನರಿಗೆ ಪ್ರಶ್ನೆಗಳುಂಟು. ಹಾಗೆ ತುಂಬ ಜನರು ಇದನ್ನು ಬೇಕು ಅಂತ ಕೂಡ ಹೇಳಿದ್ದಾರೆ. ಆದರೆ ಎಂತ ಅಂತ ಹೇಳಿದರೆ, ನಾನು ಈ ಒಂದು ಪುಸ್ತಕವನ್ನು ಪ್ರಕಟಣೆ ಮಾಡಿದ್ದು ಅಥವಾ ಬಿಡುಗಡೆ ಮಾಡಿದ್ದು ಅಥವಾ ಮುದ್ರಣ ಮಾಡಿಸಿರುವಂಥದ್ದು ಯಾಕೆ ಅಂತ ಹೇಳಿದರೆ, ನಾನು ಒಬ್ಬ ಬರಹಗಾರ್ತಿಯಾಗಿದ್ದುಕೊಂಡು ನನ್ನ ಹತ್ರ ತುಂಬ ಜನ ಕೇಳ್ತಾ ಇದ್ರು, ನಿನ್ನದು ಕಾದಂಬರಿ ಪುಸ್ತಕ ಆಗಿ ಬಿಡುಗಡೆಯಾಗಿದ, ಪುಸ್ತಕ ಉಂಟಾ ಅಂತ ಹೀಗೆಲ್ಲ ಕೇಳುವಾಗ ನನಗೆ ಕೂಡ ಅನ್ನಿಸ್ತಾ ಇತ್ತು, ನಾನೊಬ್ಬ ಬರಹಗಾರ್ತಿಯಾಗಿದ್ದುಕೊಂಡು ಅದಕ್ಕೆ ಒಂದು ಪುಸ್ತಕ ಅಂತ ಬಿಡುಗಡೆ ಆಗಿದ್ರೆ ಎಷ್ಟು ಒಳ್ಳೇದಿರ್ತಾ ಇತ್ತು. ನನಗೆ ಕೂಡ ನನ್ನ ಒಂದು ಬರವಣಿಗೆ ಪುಸ್ತಕ ಬೇಕು, ಕಾದಂಬರಿ ಬೇಕಿತ್ತು ಅಂತ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಯಿತು. ಹಾಗಾಗಿ ನನಗೆ ಪರಿಚಯ ಇರುವಂತಹ ಒಂದು ಫೇಸ್ಬುಕ್ ಅಥವಾ ಇನ್ನಿತರ ಸಾಮಾಜಿಕ ಮಾಧ್ಯಮಗಳಲ್ಲಿ ಎಲ್ಲ ನನಗೆ ಪರಿಚಯ ಇರುವಂತಹ ಕೆಲವು ಲೇಖಕಿಯರನ್ನು ನಾನು ಕಾಂಟ್ಯಾಕ್ಟ್ ಮಾಡಿದಾಗ ನನಗೆ ಒಬ್ರು ಹೇಳಿದ್ರು, ಇದನ್ನು ನಾನು ಅಕ್ಷಯ ಪ್ರಕಾಶನ ಅಂತ ಹೇಳುವವರ ಹತ್ರ ಮಾಡಿಸಿರುವಂಥದ್ದು. ಅವರನ್ನು ಹೇಳಿದ್ರು ನನಗೆ, ಅವರು ತುಂಬಾ ಒಳ್ಳೆಯವರು, ನಿಮ್ಮದೇ ಒಂದು ನಿರೀಕ್ಷೆಯಲ್ಲಿ ಮುದ್ರಣ ಮಾಡಿ ಕೊಡ್ತಾರೆ, ಹಾಗಾದ ಕಾರಣ ಅವರನ್ನು ನೀನು ಕಾಂಟ್ಯಾಕ್ಟ್ ಮಾಡಬಹುದು ಅಂತ ನನಗೆ ಅವರು ಒಂದು ಸಲಹೆ ಕೊಟ್ಟಿದ್ರು. ಹಾಗಾಗಿ ನಾನು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಹೇಳಿದೆ, ನನ್ನ ಕಾದಂಬರಿಯನ್ನು ಪುಸ್ತಕವಾಗಿ ಮುದ್ರಣ ಮಾಡಬೇಕಿತ್ತು ಅಂತೆಲ್ಲ ಹೇಳಿದಾಗ ಅವರು ಕೂಡಲೇ ಒಪ್ಪಿಕೊಂಡ್ರು. ಖಂಡಿತ ಮಾಡಿಕೊಡುವ, 1 ತಿಂಗಳಲ್ಲೇ ಮಾಡಿಕೊಡುವ, ಅದಕ್ಕೆ ಬೇಕಾದಂತಹ ಪ್ರೊಸೀಜರ್ ಎಲ್ಲ ಎಂತ ಅಂತೆಲ್ಲ ಅವರು ವಿವರವಾಗಿ ಹೇಳಿದ್ರು ನನಗೆ. ನಾನು ನನ್ನ ಕಾದಂಬರಿಯನ್ನು PDF ಆಗಿ ಅವರಿಗೆ ಕಳಿಸಿದೆ. ಅದಾದ ನಂತರ ಅದಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ಅವರೇ ಮಾಡಿಕೊಂಡ್ರು. ಅಂದ್ರೆ ಅದರಲ್ಲಿ ಫಾಂಟ್ ಚೇಂಜ್ ಮಾಡೋದಿರಬಹುದು, ಇನ್ನಿತರ ಎಲ್ಲವನ್ನು ಕೂಡ ನನಗೆ ಅವರೇ ಮಾಡಿಕೊಟ್ರು. ಹಾಗಾದ ಕಾರಣ ನನಗೆ ತುಂಬಾ ಸುಲಭ ಆಯಿತು. ನಾನು ಬೆಂಗಳೂರಿನಲ್ಲೇ ಇದ್ದೆ ಆವಾಗ. ನಾನು ಇರುವ ಜಾಗಕ್ಕೂ ಆ ಒಂದು ಅವರ ಮನೆ ಇದ್ದಂತಹ ಜಾಗಕ್ಕೂ ಕೇವಲ ಒಂದು 15ರಿಂದ 20 ನಿಮಿಷ ಅಷ್ಟೇ ವ್ಯತ್ಯಾಸ ಇದ್ದದ್ದು ಹೋಗ್ಲಿಕ್ಕೆ. ಹಾಗಾಗಿ ಈ ಪುಸ್ತಕ ಮುದ್ರಣ ಆಗಿ ಪ್ರಿಂಟ್ ಮಾಡಿಸಿ ಆದ ನಂತರ ಅವ್ರು ನನಗೆ ಹೇಳಿದ್ರು, ಪ್ರಿಂಟ್ ಆಗಿದೆ, ಬಂದು ತೆಕ್ಕೊಂಡು ಹೋಗ್ಬೋದು ಅಂತ. ಹಾಗಾದ ಕಾರಣ ನಾನು ಆಫೀಸ್ ಎಲ್ಲ ಮುಗಿಸಿದ ನಂತರ ಸಾಯಂಕಾಲ ಸುಮಾರು 6:30 ಅಂದಾಜಿಗೇನೋ ಹೊರಟದ್ದು. ಯಾರು ಅಂತ ಗೊತ್ತಿಲ್ಲ, ಅಂತ ಹೇಳಿದ್ರೆ ಮುಖತಃ ಯಾವತ್ತೂ ನೋಡಿರ್ಲಿಲ್ಲ. ಆ ಪ್ರದೇಶ ಕೂಡ ಅಷ್ಟೇ ನನಗೆ ತೀರಾ ಹೊಸದ. ಅವರ ಮನೆಗೆ ಹೋಗಿ ಪುಸ್ತಕವನ್ನೆಲ್ಲ ತೆಕ್ಕೊಂಡು ಬಂದೆ. ಅದು ಸುಮಾರು ರಾತ್ರಿ 7:30 ಎಲ್ಲ ಆಗಿತ್ತು. ರಿಕ್ಷಾದಲ್ಲಿ ಅಷ್ಟು ಪುಸ್ತಕಗಳನ್ನು ತೆಕ್ಕೊಂಡು ಬಂದೆ. ಒಂದು 50 ಪುಸ್ತಕ ಏನೋ ನಾನು ಪ್ರಿಂಟ್ ಮಾಡಿಸಿದ್ದೆ.
ಇಷ್ಟು ದಪ್ಪ ಉಂಟು ಒಂದು ಪುಸ್ತಕ. 50 ಪುಸ್ತಕ ತುಂಬ ಭಾರ ಕೂಡ ಇತ್ತು. ಅದನ್ನು ರಿಕ್ಷಾದಲ್ಲಿ ಹಾಕಿ ಅದಾದ ನಂತರ ನನ್ನ ರೂಮ್ ಇದ್ದದ್ದು 2ನೇ ಫ್ಲೋರ್ ಅಂತ ಹೇಳಿದ್ರೆ ಕೊನೆಯಲ್ಲಿದ್ದದ್ದು ಅಲ್ಲಿಗೆ ಹತ್ತಿಕೊಂಡೆಲ್ಲ ಹೋಗಿ ತೆಕ್ಕೊಂಡು ಮನೆಗೆಲ್ಲ ಇಟ್ಟು ಆ ಅನುಭವ ಒಂಥರ ತುಂಬಾ ಚಂದ ಇತ್ತು. ಇನ್ನೊಬ್ಬರು ಕೇಳಿದ್ದಾರೆ ನಿಮ್ಮ ಊರಿನ ಹೆಸರೆಂತ ಅಂತ. ಇದು ಕೂಡ ಒಂದು ಕಾಮನ್ ಕ್ವಶನ್ ಆಯ್ತಾ, ತುಂಬಾ ಜನರು ಕೇಳ್ತಾ ಇರ್ತಾರೆ ನಿಮ್ಮ ಊರೆಲ್ಲಿ, ನಿಮ್ಮ ಊರೆಲ್ಲಿ, ನಿಮ್ಮ ಊರೆಲ್ಲಿ ಅಂತ. ಇದು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ರೀಲ್ಸ್ ಹಾಕ್ತಾ ಇರ್ತೇನಲ್ಲ, ಆಗ ಕೆಲವರು ಕೇಳಿದಾಗ ನಾನು ಅಲ್ಲಿಯೇ ಉತ್ತರ ಕೊಟ್ಟಿದ್ದೇನೆ. ಹಾಗಾದ ಕಾರಣ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಕಮೆಂಟ್ಸ್ ಎಲ್ಲ ಓದುವವರಿದ್ರೆ ಅವರಿಗೆ ಗೊತ್ತಿರ್ತದೆ ನನ್ನ ಊರು ಯಾವ್ದಂತ. ಕೆಲವರು ಗೊತ್ತಿಲ್ಲದವರು ಇರ್ತಾರೆ, ಅವರಿಗೆ ಇವತ್ತು ಹೇಳ್ತೇನೆ. ನಮ್ಮದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಟ್ಲ ಅಂತ ಹೇಳುವ ಒಂದು ಊರು ಆಯ್ತಾ. ನಮ್ಮದು ವಿಟ್ಲ ಅಂತ ಹೇಳುವ ಊರಿನಿಂದ ನಾನು ಬಂದಿರುವಂತದ್ದು. ವಿಟ್ಲ ಯಾರಿಗೆಲ್ಲ ಗೊತ್ತುಂಟು, ವಿಟ್ಲ ಭಾಗದಿಂದ ಯಾರೆಲ್ಲ ನನ್ನ ವ್ಲಾಗ್ಸ್ ಅಥವಾ ರೀಲ್ಸ್ ನೋಡ್ತಾ ಇರ್ತೀರಿ ಅಂತ ಹೇಳುದನ್ನು ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ. ಇನ್ನೊಬ್ಬರು ಕೇಳಿದ್ದಾರೆ ಉತ್ತರ ಕರ್ನಾಟಕ ಸೈಡ್ ಬಂದಿದ್ದೀರಾ ನೀವು ಅಂತ. ನಾನು ಉತ್ತರ ಕರ್ನಾಟಕ ಭಾಗಕ್ಕೆ ಯಾವತ್ತೂ ಕೂಡ ಬರಲಿಲ್ಲ. ನಮ್ಮ ದಕ್ಷಿಣ ಕನ್ನಡದ ಸುತ್ತಮುತ್ತ ಓಡಾಡಿದ್ದೇನೆ. ಜಾಸ್ತಿ ಅಂತ ಹೇಳಿದ್ರೆ ಬೆಂಗಳೂರು ತನಕ ಬಂದಿದ್ದೇನೆ. ಬೆಂಗಳೂರು, ಮೈಸೂರು, ತುಮಕೂರು, ಅದಾದ ನಂತರ ಶಿವಮೊಗ್ಗ, ಮತ್ತೆ ಚಿಕ್ಕಮಗಳೂರು, ಮಡಿಕೇರಿ, ಹೀಗೆ ಎಲ್ಲ ದಕ್ಷಿಣ ಕರ್ನಾಟಕದ ಭಾಗಗಳಲ್ಲೇ ಹೆಚ್ಚು ನನ್ನ ಓಡಾಟ ಅಂತ ಹೇಳಿದ್ರೆ. ಟೂರ್, ಟ್ರೆಕ್ಕಿಂಗ್, ಟ್ರಿಪ್ ಈ ತರ ಎಲ್ಲ ಹೋದದ್ದುಂಟು, ಅದು ಕೂಡ ನನ್ನ ಕುಟುಂಬದವರ ಜೊತೆಗೆ. ಅದು ಬಿಟ್ಟು ಉತ್ತರ ಕರ್ನಾಟಕ ಬದಿ ಯಾವತ್ತು ನಾನು ಬರಲೇ ಇಲ್ಲ ನನ್ನ ಜೀವಮಾನದಲ್ಲಿ ಕೂಡ. ಚಿತ್ರದುರ್ಗಕ್ಕೆಲ್ಲ ಒಂದ್ಸಲ ಹೋಗ್ಬೇಕು. ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳುಂಟು, ದೇವಸ್ಥಾನಗಳುಂಟು, ಹಾಗೆ ಸಾಕಷ್ಟು ಸುಪ್ರಸಿದ್ಧ ಸ್ಥಳಗಳೆಲ್ಲ ಉಂಟು ಅಂತ ಹೇಳುದನ್ನು ಕೇಳ್ಪಟ್ಟಿದ್ದೇನೆ. ನಮ್ಮ ಸಮಾಜ ಪಾಠ ಪುಸ್ತಕಗಳಲ್ಲೆಲ್ಲ ಓದಿದ ನೆನಪು ಕೂಡ ಉಂಟು. ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ನೋಡಿದ್ದೇನೆ. ಸಾಕಷ್ಟು ಒಳ್ಳೊಳ್ಳೆ ಪ್ರದೇಶಗಳುಂಟು. ಖಂಡಿತವಾಗಿ ಒಂದು ಸಲ ಭೇಟಿ ಕೊಡ್ತೇನೆ. ಮತ್ತೊಬ್ಬರು ಕೇಳಿದ್ದಾರೆ ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ನ ಜರ್ನಿ ನಿಮ್ಗೆ ಹೇಗೆ ಅನ್ನಿಸ್ತದೆ ಅಂತ. ಇದೊಂಥರ ಕ್ಯೂಟ್ ಕ್ವಶನ್, ತುಂಬಾ ಖುಷಿ ಆಯ್ತು ನನ್ಗೆ. ಜರ್ನಿ ಹೇಗೆ ಅನ್ನಿಸ್ತದೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗ್ತದೆ ಗೊತ್ತುಂಟ. ಯಾಕೆ ಅಂತ ಹೇಳಿದ್ರೆ ನನ್ನ ಒಂದು ಜೀವನ ಈ ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಸಾಮಾನ್ಯವಾಗಿತ್ತು. ಎಂತ ಒಂದು ಹೊಸತನ ಇರಲಿಲ್ಲ, ಅಥವಾ ಅದರಲ್ಲಿ ಹೇಗೆ ನಾನು ಜೀವನ ನಡೆಸಿಕೊಂಡು ಬಂದೆ ಹಾಗೆ ಹೋಗ್ತಾ ಇತ್ತು. ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಪ್ರಾರಂಭ ಮಾಡಿದ ನಂತರ ನಾನು ಕಾಣುವ ಪ್ರತಿ ವಿಷಯದಲ್ಲಿ ನನಗೆ ನನ್ನ ಫಾಲೋವರ್ಸ್ ಅಥವಾ ಸಬ್ಸ್ಕ್ರೈಬರ್ಸ್ ನೆನಪಾಗ್ತಾರೆ. ಅವರಿಗೆ ಇದನ್ನು ತೋರಿಸಬಹುದಲ್ಲ, ಅವರಿಗೆ ಈ ವಿಚಾರ ಗೊತ್ತಿರಬಹುದಾ, ಇದನ್ನೆಲ್ಲ ತೋರಿಸ್ಬೇಕು. ಒಂಥರ ಕಂಟೆಂಟ್ ಕ್ರಿಯೇಟರ್ನ ಲೈಫ್ ಆಗಿ ಬಿಟ್ಟಿದೆ ನನ್ನ ಜೀವನ. ಹಾಗಂತ ಹೇಳಿ ಅದರಲ್ಲಿ ನನಗೆ ಬೇಸರ ಇಲ್ಲ, ಖುಷಿಯೇ ಉಂಟು. ಅದಾದ ನಂತರ ಗುರುತಿಸುವಿಕೆ, ನನ್ನನ್ನು ಸಾಕಷ್ಟು ಜನ ಗುರುತಿಸುವುದು ನನಗೆ ತುಂಬಾ ಖುಷಿ ಆಗ್ತದೆ. ಈಗ ನನ್ನನ್ನು ತುಂಬಾ ಜನ ಎಂತ ಗುರುತಿಸುವುದಿಲ್ಲ, ಆದ್ರೂ ಕೂಡ ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಒಂದು ಮದುವೆ ಕಾರ್ಯಕ್ರಮದಲ್ಲಿ. ಅಲ್ಲಿ ನನ್ನನ್ನು ತುಂಬಾ ಜನ ಗುರುತಿಸಿ ನಿಮ್ಮ ವ್ಲಾಗ್ಸ್, ರೀಲ್ಸ್ ಎಲ್ಲ ತುಂಬಾ ಚಂದ ಆಗ್ತದೆ, ನೀವು ರಮ್ಯ ಅಲ್ವಾ, ಹಲೋ ಫ್ರಮ್ ರಮ್ಯ ಅಲ್ವಾ, ಹೀಗೆಲ್ಲ ಮಾತಾಡಿಸುವಾಗ ಎಲ್ಲ ಒಂಥರ ಖುಷಿ ಅಂತ ಅನ್ನಿಸ್ತದೆ. ಅಂತ ಹೇಳಿದ್ರೆ ಯಾವುದೇ ಒಂದು ಬ್ಯಾಕ್ ಗ್ರೌಂಡ್ ಇಲ್ಲ ನಮ್ಮದು ಅಂತ, ಫೇಮಸ್ ಆಗಿ ಯಾರು ಕೂಡ ಇಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ಅಷ್ಟು, ಅವರಿಂದ ನಾನು ಫೇಮಸ್ ಆಗುವಂತದ್ದು ಅಥವಾ ಹೀಗೆ ನನಗೆ ಒಂದು ಬ್ಯಾಕ್ ಗ್ರೌಂಡ್ ಹಿಸ್ಟ್ರಿ ಎಲ್ಲ ಎಂತ ಇಲ್ಲ. ಕೇವಲ ನನ್ನ ಒಂದು ಪ್ರತಿಭೆಯಿಂದ ಅಥವಾ ಒಂದು ನನ್ನ ಸುತ್ತಮುತ್ತಲಿನ ಪರಿಸರವನ್ನು ಪರಿಚಯಿಸುವುದರಿಂದ ನಾನು ಸಾಕಷ್ಟು ಜನರನ್ನು ತಲುಪಿದ್ದೇನೆ ಅಂತ ಹೇಳುದು ನನಗೆ ಖುಷಿ ಉಂಟು. ಅದಲ್ಲದೆ ಇದರಿಂದ ಮತ್ತೊಂದು ಪ್ಲಸ್ ಪಾಯಿಂಟ್ ಎಂತ ಅಂತ ಹೇಳಿದ್ರೆ ಇಲ್ವಾ, ನಮ್ಮನ್ನು ನಾವು ಯಾವುದಾದ್ರೂ ಒಂದು ಕೆಲಸದಲ್ಲಿ ತೊಡಗಿಸಿಕೊಂಡಿರೋದ್ರಿಂದ ನಮ್ಗೆ ಸಮಯ ಹೋದದ್ದೇ ಗೊತ್ತಾಗುದಿಲ್ಲ. ಇಲ್ಲಂತ ಹೇಳಿದ್ರೆ ಮನುಷ್ಯನ ಮೆದುಳು ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಕೆಲಸ ಕೊಡ್ತಾ ಇರ್ಬೇಕಂತೆ. ಅದನ್ನು ಹಾಗೆ ಹಾಳಾಗ್ಲಿಕ್ಕೆ ಬಿಟ್ರೆ ಅಥವಾ ಅದಕ್ಕೆ ಏನು ಕೆಲಸ ಕೊಡದೇ ಇದ್ರೆ ಅದು ರಿಪೇರಿಗೆ ಮತ್ತೆ ಬರ್ತದೆ ಅಂತ, ಈ ತರ ಮಿಷನ್ಗಳೆಲ್ಲ ಇರ್ತದಲ್ಲ ಅದ್ರ ಹಾಗೆ ಅಂತ. ಹಾಗಿರುವಾಗ ನನ್ಗೀಗ ನನ್ನ ಕೆಲಸ ಆದ ನಂತರ ನಾನು ಮನೆಯಲ್ಲಿ ಕುತ್ಕೊಂಡು ಸುಮ್ಮನೆ ರೀಲ್ಸ್ ಅಥವಾ ಹೀಗೆಂತಾದ್ರೂ ನೋಡಿಕೊಂಡಿರುವ ಬದಲು ನನಗೆ ಈ ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಬಹುದು. ಎಡಿಟಿಂಗ್ ಆಗಿರಬಹುದು, ವಾಯ್ಸ್ ಓವರ್ ಆಗಿರಬಹುದು, ವಿಡಿಯೋ ಮಾಡುವಂತದ್ದಾಗಿರಬಹುದು. ಈ ಒಂದು ಜರ್ನಿಯಲ್ಲಿ ನನಗೆ ತುಂಬಾ ಖುಷಿ ಉಂಟು. ಹಾಗಾಗಿ ನನ್ನ ತಂದೆ ತಾಯಿ ಕೂಡ ಅಷ್ಟೇ ಇದನ್ನು ತುಂಬಾ ಇಷ್ಟಪಡ್ತಾರೆ. ನನ್ನ ಮನೆಯವರ ಸಹಕಾರ ಕೂಡ ತುಂಬಾ ಉಂಟು. ಅಪ್ಪ ಅಮ್ಮ ಇಬ್ರು ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ನನಗೆ ಈ ಜರ್ನಿಯಲ್ಲಿ ಖುಷಿ ಉಂಟು ಅಂತ ಹೇಳ್ಬೋದು. ಮತ್ತೊಬ್ಬರು ಕೇಳಿದರೆ ನಾವೊಮ್ಮೆ ಭೇಟಿಯಾಗಬಹುದಿತ್ತೇನೋ ಅಂತೆಲ್ಲ ಕೇಳಿದ್ದಾರೆ ಆಯ್ತಾ. ಇದು ಆಕ್ಚುಲಿ ಕೇಳಿರುವಂತದ್ದು ನನ್ನ BSc ಕ್ಲಾಸ್ಮೇಟ್ ಒಬ್ಬಳು, ನನಗೆ ತುಂಬಾ ಪರಿಚಯದವ್ರೆ. ಆದ್ರೆ ಇಂತಹ ಪ್ರಶ್ನೆಗಳನ್ನು ಸಾಕಷ್ಟು ಜನ ಕೇಳ್ತಾರೆ ಆಯ್ತಾ. ನಿಮ್ಮ ಫಾಲೋವರ್ಸ್ ಜೊತೆ ಮೀಟಪ್ ಎಂತ ಇಲ್ವಾ, ಸಬ್ಸ್ಕ್ರೈಬರ್ಸ್ ಜೊತೆ ಮೀಟಪ್ ಇಲ್ವಾ, ಭೇಟಿ ಆಗಬಹುದಲ್ಲ, ನಿಮ್ಮ ಮನೆಗೆ ಬರ್ಬೇಕು, ನಾವೊಮ್ಮೆ ಭೇಟಿ ಆಗುವಂತ ತುಂಬಾ ಜನ ನನ್ಗೆ ಕೇಳ್ತಾ ಇರ್ತಾರೆ ಆಯ್ತಾ. ಅಂತಹ ಒಂದು
ಒಳ್ಳೆ ಅವಕಾಶ ಸಿಕ್ಕಿದ್ರೆ ಖಂಡಿತ ಮಾಡುವ. ನಾನೊಂದು ದೊಡ್ಡ ಫೇಮಸ್ ಆಗಿ ಎಲ್ಲ ಆದ ನಂತರ ಅಂತಹ ಒಂದು ಕಾರ್ಯಕ್ರಮವನ್ನು ಇಡದಿದ್ರೆ ಯಾವಾಗಾದ್ರೂ ಫ್ಯೂಚರಲ್ಲಿ ಇಡಬಹುದೇನೋ. ಆದ್ರೆ ಈಗ ಸದ್ಯಕ್ಕೆ ಆಗಿರುವಂತ ಎಂತ ಯೋಚನೆ ಇಲ್ಲ. ನನ್ನ ಫ್ರೆಂಡ್ಸ್ಗೆಲ್ಲ ಖಂಡಿತ ನಾನು ಯಾವಾಗ ಬೇಕಾದ್ರೂ ಫ್ರೀ ಇದ್ದೇನೆ, ನಾವು ಭೇಟಿ ಆಗ್ಬೋದಾಯ್ತಾ. ಈ ಪ್ರಶ್ನೆಗೆ ಇದು ಕೇಳಿರುವ ಜನಕ್ಕೆ ನಾನು ಉತ್ತರ ಹೇಳಿದ್ದು. ಮತ್ತೊಬ್ಬರು ಕೇಳಿದ್ದಾರೆ, ಹಾವು ಕಡಿತಕ್ಕೆ ಎಂತಾದ್ರೂ ಸೇಫ್ಟಿ ಮೆಷರ್ಸ್ ಅಥವಾ ಪ್ರಿಕಾಷನ್ಸ್ ಉಂಟಾ ಅಂತ. ನನಗೆ ನಿಜವಾಗ್ಲೂ ಅದರ ಬಗ್ಗೆ ಎಲ್ಲ ಮಾಹಿತಿ ಕೊಡುವಷ್ಟೆಲ್ಲ ನಾನು ದೊಡ್ಡವಳಲ್ಲ ಅಥವಾ ಒಳ್ಳೆ ಮಾಹಿತಿ ಇರುವವಳಲ್ಲ. ಆದರೆ ನಮ್ಮ ಅನುಭವದ ಪ್ರಕಾರ ನಾನು ಹೇಳ್ಬೋದು, ನನ್ನ ಅನುಭವದಲ್ಲಿ ಇದುವರೆಗೂ ನಮ್ಮ ಪರಿಸರದಲ್ಲಿ ನಮ್ಮ ಊರಿನಲ್ಲಿ ಯಾರಿಗೂ ಹಾವು ಕಡಿತ ಆದದ್ದು ಇಲ್ಲ. ಆದರೆ ಆ ಬಗ್ಗೆ ನಾವು ಯೂಟ್ಯೂಬ್ ಅಲ್ಲಿ ಆಗಿರಬಹುದು ಅಥವಾ ಇನ್ನಿತರ ವಿಡಿಯೋಸ್ಗಳನ್ನೆಲ್ಲ ನೋಡ್ತಾ ಇರ್ತೇವೆ. ಯಾಕಂತ ಹೇಳಿದ್ರೆ ನಮ್ಮ ಪರಿಸರ ಕಾಡಿನ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಹಾವುಗಳ ಸಂಚಾರ ಸಾಕಷ್ಟು ಇರ್ತದೆ ಅಂತ ಹೇಳುದನ್ನು ನೀವು ಸಾಕಷ್ಟು ಬಾರಿ ನನ್ನ ವಿಡಿಯೋಗಳಲ್ಲಿ ನೋಡಿರ್ತೀರಾ. ಹಾಗಾಗಿ ನಮ್ಗೆ ಹಾವುಗಳ ಬಗ್ಗೆ ಕುತೂಹಲ ಉಂಟು. ಹಾವುಗಳು ಯಾವೆಲ್ಲ ಹಾವುಗಳ ಪ್ರಭೇದಗಳ ಬಗ್ಗೆ ಕುತೂಹಲ ಉಂಟು. ಹಾಗಿರುವ ಕಾರಣ ನಾವು ಸಾಕಷ್ಟು ಹಾವುಗಳ ವಿಡಿಯೋವನ್ನು ನೋಡ್ತಾ ಇರ್ತೇವೆ. ಉರಗ ಸಂರಕ್ಷಕರು ವಿಡಿಯೋವನ್ನು ಯೂಟ್ಯೂಬ್ ಅಲ್ಲೆಲ್ಲ ಅಪ್ಲೋಡ್ ಮಾಡ್ತಾರಲ್ವಾ, ಇಂಥದ್ದೆಲ್ಲ ನೋಡ್ತಾ ಇರ್ತೇವೆ ನಾವು. ಹಾಗಾಗಿ ಅಲ್ಲಿ ನೋಡಿರುವ ಪ್ರಕಾರ ಎಂತ ಅಂತ ಹೇಳಿದ್ರೆ, ಯಾವುದೇ ಪ್ರಥಮ ಚಿಕಿತ್ಸೆ ಮಾಡಬಾರ್ದು. ಹಾವು ಕಚ್ಚಿದ ಕೂಡಲೇ ಬಾಯಿ ಹಾಕಿ ಅದು ವಿಷವನ್ನು ಹೀರುವಂತದ್ದು ಅಥವಾ ಕತ್ತರಿಸುವಂತದ್ದು ಅಥವಾ ಈ ನೀರು ಕುಡಿರಿ ಇಂಥದ್ದೆಲ್ಲ ಸಾಮಾನ್ಯವಾಗಿ ನಾವು ಪ್ರಥಮ ಚಿಕಿತ್ಸೆ ಮಾಡುವ ಬದಲು ನೇರವಾಗಿ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಂತೆ. ಹಾವು ಕಚ್ಚಿದ ತಕ್ಷಣ ನಮ್ಮದೇ ಒಂದು ನಾವು ಮದ್ದನ್ನು ಕಂಡು ಹಿಡಿಯುವ ಬದಲು ಅವರನ್ನು ನೇರವಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಅಲ್ಲಿ ಅವರು ಅದಕ್ಕೆ ಚಿಕಿತ್ಸಾ ಕ್ರಮವನ್ನು ಕೈಗೊಳ್ತಾರೆ ಅಂತ. ನಮ್ಮದೇ ಹಳ್ಳಿ ಮದ್ದುಗಳೆಲ್ಲ ಕೆಲವರು ಹೇಳ್ತಾರೆ, ನನ್ಗೆ ಆ ಮದ್ದು ಗೊತ್ತುಂಟು ಈ ಮದ್ದು ಗೊತ್ತುಂಟು ಅಂತೆಲ್ಲ. ಆದ್ರೆ ಯಾವುದೇ ಒಂದು ವಿಚಾರದಲ್ಲಿ ನಾವು ಪರಿಣಿತಿ ಹೊಂದಿಲ್ಲ ಅಂತ ಹೇಳಿ ಆದ್ರೆ ನೇರವಾಗಿ ಪರಿಣಿತಿ ಹೊಂದಿರುವವರ ಹತ್ರ ಕರ್ಕೊಂಡು ಹೋದ್ರೆ ಉತ್ತಮ ಅಂತ ಹೇಳುದು ಒಂದು ನನ್ನ ಒಂದು ಸಲಹೆ ಅಷ್ಟೇ. ಅದು ಬಿಟ್ಟು ಅದಕ್ಕಿಂತ ಮಿಗಿಲಾಗಿ ನಾನು ಸಲಹೆ ಕೊಡುವಷ್ಟೆಲ್ಲ ನನ್ಗೆ ಅದರ ಬಗ್ಗೆ ಐಡಿಯಾ ಇಲ್ಲ. ಪ್ರಿಕಾಷನ್ ಎಂತ ಹೇಳಿದ್ರೆ, ಹಾವುಗಳ ಬಗ್ಗೆ ನಾವು ಸ್ವಲ್ಪ ಜಾಗರೂಕತೆಯಿಂದ ಇರ್ಬೇಕಾಗ್ತದೆ. ಅವುಗಳಿಗೆ ತೊಂದರೆ ಕೊಡುದ್ರಿಂದ ಅವುಗಳು ಪ್ರತಿಯಾಗಿ ನಮ್ಗೆ ತೊಂದರೆ ಕೊಡ್ತದೆ ಅಂತ ಹೇಳುದಕ್ಕೆ ಉದಾಹರಣೆ ಕೂಡ ಉಂಟು. ಈಗ ಸದ್ಯ ಮೊನ್ನೆ ನನ್ನ ಭಾವ ಅಪ್ಪನಿಗೆ ಫೋನ್ ಮಾಡಿ ಕೇಳಿದ್ರು, ಒಬ್ಬರಿಗೆ ಕೇರೆ ಹಾವು ಕಚ್ಚಿದೆ, ಈಗ ಎಂತ ಮಾಡ್ಬೇಕು ಅಂತ ಹೀಗೆಲ್ಲ ಅಂದ್ರೆ ಅಪ್ಪನಿಗೆ ಅಂದ್ರೆ ಇಲ್ಲಿಯ ಬಗ್ಗೆ ಐಡಿಯಾ ಇರ್ತದಲ್ವಾ, ಹಾವುಗಳು ಮತ್ತೆ ನಮ್ಮ ಪರಿಸರವೇ ಹಾಗೆ ಉಂಟಲ್ಲ, ಹಾವುಗಳ ಬಗ್ಗೆ ಎಲ್ಲ ಸ್ವಲ್ಪ ಗೊತ್ತಿರ್ತದಲ್ಲ ಅಂತ ಹೀಗೆ ಕಾಲ್ ಮಾಡಿ ಕೇಳಿದಾಗ ಅವರು ಹೇಳಿದೆಂತ ಅಂತ ಹೇಳಿದ್ರೆ, ಕಚ್ಚಿಸಿಕೊಂಡವರಿದ್ದಾರಲ್ಲ ಅವರು ಮೊದಲು ಕೇರೆಯ ಬಾಲವನ್ನು ಎಳ್ದು ಹಾಗೆಂತದೋ ಒಟ್ಟಾರೆ ಉಪಟಳ ಮಾಡಿದ್ದಾರೆ. ಹಾಗೆ ಮಾಡಿರೋದ್ರಿಂದ ಹಾವು ಕಚ್ಚಿದೆ ವಿನಃ ಇವರು ಸುಮ್ಮನೆ ನಡೆದುಕೊಂಡು ಹೋಗುವಾಗ ಹಾವು ಕಚ್ಚಿದಲ್ಲ ಅದು. ಹಾಗೆ ಸಾಕಷ್ಟು ಬಾರಿ ನಾವು ಕೇಳಿರ್ತೇವೆ. ಅಂತ ಹೇಳಿದ್ರೆ ಹಾವು ಕಚ್ಚಿದೆ ಹೀಗೆಲ್ಲ ವಿಚಾರಗಳು ಕೇಳುವಾಗ ಅದರ ಹಿಂದಿನ ಕತೆ ಗೊತ್ತಿರುವುದಿಲ್ಲ. ಅದರ ಹಿಂದೆ ಮೊದಲು ಉಪಟಳ ಕೊಟ್ಟದ್ದು ಅವರೇ, ಅದಾದ ನಂತರ ಹಾವು ನಮ್ಗೆ ಉಪಟಳ ಕೊಡುದು. ಹಾವು ತನ್ನ ಪಾಡಿಗೆ ಹೋಗ್ತಾ ಇರುವಾಗ ನಾವು ದೂರದಿಂದ ಹೋಗುದನ್ನು ನೋಡಿ ಇವರಿಗೀಗ ಹೋಗಿ ಕಚ್ತೇನೆ ಅಂತ ಹೇಳಿ ಹಾವು ಯಾವತ್ತೂ ಅಂದುಕೊಳ್ಳುದಿಲ್ಲ. ಹಾವಿನ ಉದ್ದೇಶ ಅದಲ್ಲ. ಹಾವು ತನ್ನ ಬೇಟೆಯನ್ನು ಹುಡುಕಿಕೊಂಡು ಹೋಗ್ತಾ ಇರ್ತದೆ. ಆ ಸಮಯದಲ್ಲಿ ಅದಕ್ಕೆ ಏನಾದ್ರೂ ಉಪಟಳ ಆದಾಗ ಪ್ರತಿಯಾಗಿ ಅದು ಕಚ್ಚುವಂಥದ್ದು ಅಷ್ಟೇ ವಿನಃ ಹಾವುಗಳಿಗೆ ನಮ್ಮನ್ನು ಕಚ್ಚುವ ಉದ್ದೇಶ ಅಥವಾ ದ್ವೇಷ ಎಲ್ಲ ಎಂತ ಇರುವುದಿಲ್ಲ. ಹಾಗಾದ ಕಾರಣ ನಾನು ಹೇಳುದಷ್ಟೇ, ಹಾವುಗಳನ್ನು ಕಂಡ ತಕ್ಷಣ ಅವುಗಳನ್ನು ಹಿಡಿಯುವ ಪ್ರಯತ್ನ ಆಗಿರಬಹುದು, ಕೊಲ್ಲುವ ಪ್ರಯತ್ನ ಆಗಿರಬಹುದು, ಇಂಥದ್ದೆಲ್ಲ ಮಾಡದೆ ಅವುಗಳ ಪಾಡಿಗೆ ಬಿಟ್ಟು ಬಿಟ್ರೆ ನಮ್ಗೆ ಕೂಡ ಒಳ್ಳೇದು, ಅವುಗಳಿಗೆ ಕೂಡ ಒಳ್ಳೇದು ಅಂತ ನನ್ನದೊಂದು ಸಲಹೆ ಅಷ್ಟೇ. ಮತ್ತೊಬ್ಬರು ಕೇಳಿದ್ದಾರೆ, ಬೆಂಗಳೂರಿನಲ್ಲಿ ಕೆಲಸ ಮಾಡುವ ಸ್ಥಳ ಯಾವುದು ಅಂತ. ಕೆಲಸ ಮಾಡುವ ಸ್ಥಳ JP ನಗರದಲ್ಲಿ. ನಾನು ಬೆಂಗಳೂರಿನ JP ನಗರದಲ್ಲಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು. ನೀವು ವಿಟ್ಲ ಹೈಸ್ಕೂಲ್ ಸ್ಟೂಡೆಂಟಾ, ಯಾವ ವರ್ಷ ಅಂತೆಲ್ಲ ಕೇಳಿದ್ದಾರೆ. ನಾನು ವಿಟ್ಲದಲ್ಲಿಯೇ ಕಲ್ತದ್ದು. ನನ್ನ ಸಣ್ಣ ವಯಸ್ಸಿನಿಂದಲೂ ಕೂಡ ನಾನು ವಿಟ್ಲದಲ್ಲೇ ಕಲ್ತದ್ದು. ಹೈಯರ್ ಸ್ಟಡೀಸಿಗೆಲ್ಲ ನಾನು ಬೇರೆ ಊರಿಗೆ ಹೋದದ್ದು ಬಿಟ್ರೆ ನನ್ನ ಶೈಕ್ಷಣಿಕ ಜೀವನವನ್ನು ಸುಮಾರು 2016 ತನಕ ನಾನು ವಿಟ್ಲದಲ್ಲೇ ಇದ್ದೆ. ನನ್ನ ಮನೆಯಿಂದ ವಿಟ್ಲಕ್ಕೆ ನಡೆದುಕೊಂಡು ಹೋಗುವ ಒಂದು ಅಂತರ ಇರುವಂತದ್ದು. ಹಾಗಂತ ಹೇಳಿ ತುಂಬಾ ಹತ್ತಿರ ಅಲ್ಲ, ಸುಮಾರು 2 ಕಿಲೋಮೀಟರ್ ಎಲ್ಲ ಕಾಲ್ನಡಿಗೆಯಲ್ಲೇ ಹೋಗಿ ಕಲ್ತಿದ್ದೇನೆ. ವಿಟ್ಲ ಸ್ಟೂಡೆಂಟ್ ನಾನು, ಹೌದು. ಇನ್ನೊಂದು ಪ್ರಶ್ನೆ ಸಾಮಾನ್ಯವಾಗಿ ತುಂಬಾ ಜನ ಕೇಳಿದರೆ ಆಯ್ತಾ, ಈ ಪ್ರಶ್ನೆಯನ್ನು ಹೇಳುವ ಮೊದಲು ಈ ಪ್ರಶ್ನೆ ಯಾಕೆ ಬಂತು ಅಂತ ಹೇಳುವುದನ್ನು ನಾನು ಹೇಳ್ತೇನೆ. ನನಗೆ ಇನ್ಸ್ಟಾಗ್ರಾಮಲ್ಲಿ ನಾನು ರೀಲ್ಸ್ ಹಾಕುವಾಗ ಮೊದಲೆಲ್ಲ ಎಲ್ಲವೂ ಕೂಡ ಒಳ್ಳೆ ಪಾಸಿಟಿವ್ ಆಗಿರುವಂತಹ ಕಮೆಂಟ್ಸ್ಗಳೇ ಬರ್ತಾ ಇತ್ತು. ಆದರೆ ಒಂದು 10-15 ಸಾವಿರ ಫಾಲೋವರ್ಸ್ ಎಲ್ಲ ಜಾಸ್ತಿ ಆಗಿ ಈಗ 20-22 ಸಾವಿರಕ್ಕೆ ಹತ್ರ ಫಾಲೋವರ್ಸ್ ಇದ್ದಾರೆ.
ಹೀಗೆ ನನ್ನ ಒಂದು ರೀಲ್ಸ್ ಜಾಸ್ತಿ ಜನಕ್ಕೆ ರೀಚ್ ಆಗ್ತಾ ಹೋಗುವಾಗ ಎಂತ ಆಗ್ತದಂತ ಹೇಳಿದ್ರೆ, ನೆಗೆಟಿವ್ ಕಮೆಂಟ್ ಹಾಕೋರು ಬಂದೇ ಬರ್ತಾರೆ. ಅದು ಆಬ್ವಿಯಸ್ ಅಂತ ಹೇಳಿದ್ರೆ ಸಾಮಾನ್ಯ ಅಲ್ವಾ ಅದು. ಹಾಗಿರುವಾಗ ಮೊನ್ನೆ ಒಂದು ಕಮೆಂಟ್ ಬಂದಿತ್ತಾಯ್ತು. ಅದರಲ್ಲಿ ಎಂತ ಅಂತ ಹೇಳಿದ್ರೆ, ನಿಮಗೆ 33 ವರ್ಷ ಆಯ್ತು ಇನ್ನೂ ಕೂಡ ಮದುವೆ ಆಗ್ಲಿಲ್ವಾ ಆಂಟಿ ಅಂತ ಒಬ್ರು ಕೇಳಿದ್ರು. ನನ್ಗೆ ಎಂತ ಅಂತ ಹೇಳಿದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಈ ರೀತಿ ನಮ್ಮನ್ನು ಕೆಳಗೆ ಹಾಕುವವರು ತುಂಬಾ ಜನ ಇರ್ತಾರೆ. ಅಂತ ಹೇಳಿದ್ರೆ ಅವರಲ್ಲಿ ಒಂದು ಎಳ್ಳಷ್ಟು ಪ್ರತಿಭೆ ಇರುವುದಿಲ್ಲ. ಯಾರಾದ್ರೂ ಫೇಮಸ್ ಆಗ್ತಾ ಇದ್ದಾರೆ ಅಂತ ಹೇಳುದನ್ನು ನೋಡುದನ್ನು ಸಹಿಸ್ಲಿಕ್ಕೆ ಆಗುದಿಲ್ಲ ಅವರಿಗೆ. ಹಾಗಾಗಿ ಅವರ ಮಾತುಗಳಿಂದ, ಅವರ ಕಮೆಂಟ್ಗಳಿಂದ ಕೆಳಗೆ ಹಾಕುವಂತಹ ಪ್ರಯತ್ನ ಮಾಡ್ತಾ ಇರ್ತಾರೆ ಕೆಲವರು. ಅದರಲ್ಲಿ ಈ ವ್ಯಕ್ತಿ ಕೂಡ ಒಬ್ಬರು. ಫೇಕ್ ಅಕೌಂಟ್ ಮಾಡಿಯೇ ಕಮೆಂಟ್ ಹಾಕುವಂಥದ್ದು. ಅವರ ಒರಿಜಿನಲ್ ಐಡಿಯಲ್ಲೆಲ್ಲ ಬಂದು ಮಾತಾಡುವಷ್ಟೆಲ್ಲ ಕೆಲವರಿಗೆ ಧೈರ್ಯ ಇರುವುದಿಲ್ಲ. ತಮ್ಮ ಒರಿಜಿನಲ್ ಹೆಸರು ಹಾಕಿ ಕಮೆಂಟ್ ಹಾಕುವವರಾದ್ರೆ ಅವರಿಗೆ ಉತ್ತರ ಕೊಡಬಹುದು ನಾವು, ಅಥವಾ ಅವರ ಕಮೆಂಟ್ ಅನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಬಹುದು. ಯಾವ್ದ್ಯಾವ್ದೋ ಐಡಿಯಾ ಎಲ್ಲ ಹಾಕಿಕೊಂಡು ಬಂದು ಒಂದು ಸರಿಯಾದ ಪ್ರೊಫೈಲ್ ಫೋಟೋ ಇರುವುದಿಲ್ಲ, ಹಾಗೆಲ್ಲ ಇರುವವರು ಕಮೆಂಟ್ ಹಾಕ್ತಾರಲ್ಲ, ಇಂಥವರಿಗೆ ನಾವು ಕೂಡ ಏನಾದ್ರೂ ಬೇರೆ ರೀತಿಯಲ್ಲೇ ಉತ್ತರ ಕೊಡ್ತೇವೆ, ಸರಿಯಾದ ಉತ್ತರ ಅಂತ ಕೊಡುದಿಲ್ಲ. ಹಾಗೆ ಮತ್ತೊಂದೆಂತ ಅಂತ ಹೇಳಿದ್ರೆ, ಕೆಲವು ಹುಡುಗಿಯರಿಗೆಲ್ಲ ಆಂಟಿ ಅಂತ ಹೇಳಿದಾಗ ಸ್ವಲ್ಪ ಕೆರಳ್ತಾರೆ. ಅಂತ ಹೇಳಿದ್ರೆ ತಮ್ಮ ವಯಸ್ಸಿಗೂ ಮೀರಿದಂತಹ ಒಂದು ಶಬ್ದ ಅದು. ಹಾಗಿರುವಾಗ ಆ ವ್ಯಕ್ತಿ ಅಂತ ಅಂದುಕೊಂಡ್ರು, ನಾನು ಆಂಟಿ ಅಂತ ಹೇಳಿದ ತಕ್ಷಣ ಕೆರಳ್ತೇನೆ, ಅವರಿಗೆ ಸರಿಯಾಗಿ ಬೈತೇನೆ, ಹೀಗೆಲ್ಲ ಅಂದುಕೊಂಡ್ರು ಏನೋ. ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನನ್ನು ಆಂಟಿ ಅಂತ ಯಾರು ಹೇಳಿದ್ರು ನಾನು ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳುದಿಲ್ಲ. ಯಾಕಂತ ಹೇಳಿದ್ರೆ ನನ್ನ ವಯಸ್ಸು ಎಂತ ಅಂತ ನನ್ಗೆ ಗೊತ್ತುಂಟು, ನನ್ನ ಮನೆಯವರಿಗೆ ಗೊತ್ತುಂಟು, ನನ್ನ ಸ್ನೇಹ ಬಳಗಕ್ಕೆ ಗೊತ್ತುಂಟು, ನನ್ನ ಕುಟುಂಬದವರಿಗೆಲ್ಲ ಗೊತ್ತುಂಟು. ಹಾಗಿರುವಾಗ ಇವ್ರು ಯಾರೋ ಬಂದು ಆಂಟಿ ಅಂತ ಹೇಳಿದ ತಕ್ಷಣ ನಾನು ಆಂಟಿ ಆಗುದಿಲ್ಲ. ಒಂದು ವೇಳೆ ಯಾರಾದ್ರೂ ಆಂಟಿ ಅಂತ ಕರೆದ್ರು ಕೂಡ ಅದು ಅವರ ಒಂದು ಬುದ್ಧಿಮಟ್ಟವನ್ನು ತೋರಿಸ್ತದೆ. ಅಂತ ಹೇಳಿದ್ರೆ ತಮ್ಮ ಇನ್ಸೆಕ್ಯೂರಿಟಿಗೋಸ್ಕರ ನಮ್ಮನ್ನು ಅವರು ತುಂಬಾ ಕೆಳಗೆ ಮಾಡಿ ಮಾತಾಡುದು, ಅಥವಾ ನಮ್ಮನ್ನು ಒಂದು ರೀತಿ ಕಾಲೆಳೆಯುವ ಪ್ರಯತ್ನ ಮಾಡುದು ಅಂತ ಗೊತ್ತಾಗ್ತದಲ್ವಾ. ಹಾಗಿರುವಾಗ ನಾನು ಅದನ್ನಷ್ಟು ಕೇರ್ ಮಾಡುದಿಲ್ಲ. ಅದಕ್ಕೆ ನಾನೆಂತ ರಿಪ್ಲೈ ಕೊಟ್ಟಿದ್ದೆ ಅಂತ ಹೇಳಿದ್ರೆ, 33 ಅಷ್ಟು ಯಂಗ್ ಆಗಿ ಕಾಣ್ತಾ ಇದ್ದೇನೆ ನಾನು, ಅಷ್ಟು ಯಂಗ್ ಆಗಿ ಕಾಣ್ತೇನೆ ಅಂತ ಕಾಂಪ್ಲಿಮೆಂಟ್ ಕೊಟ್ಟದಕ್ಕೆ ತುಂಬಾ ಥ್ಯಾಂಕ್ಸ್, ನಂಗೆ ಮದುವೆ ಆಗಿ 10 ವರ್ಷ ಆಗಿದೆ ಅಂತೆಲ್ಲ ನಾನು ಸುಮ್ಮನೆ ಅದಕ್ಕೊಂದು ರಿಪ್ಲೈ ಕೊಟ್ಟು ಬಿಟ್ಟಿದ್ದೇನೆ. ಅದಕ್ಕೆ ನನ್ನ ಫ್ರೆಂಡ್ ಒಬ್ಬಳಿದ್ದಾಳೆ ಆಯ್ತಾ, ಅವಳು ಎಂತ ರಿಪ್ಲೈ ಕೊಟ್ಲು ಅಂತ ಹೇಳಿದ್ರೆ, ಇವಳು ನನ್ನ ಅಮ್ಮ ಅಂತ, ಅಂದ್ರೆ ನಾನು ಅವಳ ಅಮ್ಮ, ನನ್ಗೆ ವಯಸ್ಸಾಯ್ತು ಅಂತ ಹೇಳುದನ್ನು ತಿಳಿಸ್ಲಿಕ್ಕೋಸ್ಕರ ಈ ಜನ ಬರ್ಬೇಕಾಯ್ತು ಅಂತೆಲ್ಲ ನಾವು ಸುಮ್ಮನೆ ತಮಾಷೆಯಾಗಿ ಆ ಒಂದು ಚಾಟ್ ಅಲ್ಲಿ, ಅಂದ್ರೆ ಆ ಒಂದು ಕಮೆಂಟ್ ಅನ್ನು ಮುಂದುವರಿಸಿದೆವು. ಅದನ್ನು ಓದಿದ ನನ್ನ ಸಾಕಷ್ಟು ಜನ ಫಾಲೋವರ್ಸ್ಗೆ ತುಂಬಾ ಕನ್ಫ್ಯೂಷನ್ ಆಗಿದೆ. ಅಂತ ಹೇಳಿದ್ರೆ ನನ್ಗೆ ಮದುವೆ ಆಗಿದೆಯಾ ಅಂತ ತುಂಬಾ ಜನ ಅದಾದ ನಂತರ ನಂಗೆ ಕ್ವಶನ್ ಕೇಳಿದ್ದಾರೆ. ಅವರಿಗೆಲ್ಲ ಒಂದು ಉತ್ತರ ಹೇಳ್ತೇನೆ. ನನಗೆ ಮದುವೆ ಆಗ್ಲಿಲ್ಲ, ನಾನು ಯಾಕೆ ಆ ರೀತಿ ಉತ್ತರ ಕೊಟ್ಟದ್ದು ಅಂತ ಈ ಮೊದಲೇ ವಿವರಿಸಿದ್ದೇನೆ ಅಲ್ವಾ, ಅಷ್ಟೇ. ಆ ಒಂದು ಪ್ರಶ್ನೆಗೆ ಇಲ್ಲಿ ಉತ್ತರ ಕೊಡುವಂತಹ ಒಂದು ಪ್ರಯತ್ನ ಮಾಡಿದ್ದೇನೆ ನಾನು. ಮತ್ತೊಬ್ಬರು ಕೇಳಿದ್ದಾರೆ, ನನ್ನ ಫೇವ್ರೆಟ್ ಪಿಕ್ ಯಾವುದು ಅಂತ, ಫೋಟೋ ಯಾವುದು ನಂದು ಫೇವ್ರೆಟ್ ಅಂತ. ನನ್ನ ಫೇವ್ರೆಟ್, ನನ್ನ ಫೋಟೋ ಯಾವುದು ಅಂತ ಹೇಳಿದ್ರೆ ನಾನಿಲ್ಲಿ ಸೈಡ್ ಅಲ್ಲಿ ಹಾಕ್ತೇನೆ ಆಯ್ತಾ. ನನ್ಗೆ ಈ ಫೋಟೋ ತುಂಬಾ ಇಷ್ಟ. ಯಾಕಂತ ಹೇಳಿದ್ರೆ ಆ ಫೋಟೋದಲ್ಲಿ ನನ್ನ ಸಹಜವಾದಂತಹ ನಗು ಕ್ಯಾಪ್ಚರ್ ಆಗಿದೆ, ನನ್ನ ಸಹಜ ನಗು ಅದರಲ್ಲಿ ಸೆರೆ ಹಿಡಿಯಲಾಗಿದೆ. ಅಂತ ಹೇಳಿದ್ರೆ ಏನೋ ಗೊತ್ತಿಲ್ಲ, ನನ್ಗೆ ಆ ಫೋಟೋ ನೋಡಿದಾಗ ತುಂಬಾ ಖುಷಿ ಆಗುದು. ನನ್ನಲ್ಲಿ ನನ್ನನ್ನು ನೋಡಿಕೊಳ್ಳುವಂತಹ ಫೋಟೋ ಅದು. ನನ್ನ ಯೂಟ್ಯೂಬ್ ಇದರಲ್ಲಿ ಕೂಡ ಪ್ರೊಫೈಲ್ ಪಿಕ್ ಅಲ್ಲಿ ಕೂಡ ಅದೇ ಇರುವಂತದ್ದು, ಅದರ ಜೊತೆಗೆ ಫೇಸ್ಬುಕ್ ಅಲ್ಲಿ ಕೂಡ ಅದೇ ಫೋಟೋ ಹಾಕಿಕೊಂಡಿರುವಂತದ್ದು. ಈ ಫೋಟೋ ತೆಗೆದವ್ರು ಯಾರು ಅಂತ ಹೇಳಿದ್ರೆ ಭೂಮಿಕಾ ಅಂತ ನನ್ನ ಫ್ರೆಂಡ್ ಆಯ್ತಾ. ನಿಜವಾಗಿ ಅವರು ನನ್ನ ಸಹೋದ್ಯೋಗಿಯೇ, ಆದ್ರೆ ಅವರು ನನ್ಗೆ ತುಂಬಾ ಕ್ಲೋಸ್ ಫ್ರೆಂಡ್ ಅಂತ ಕೂಡ ಹೇಳ್ಬಹುದು, ನನ್ನ ಬೆಸ್ಟ್ ಫ್ರೆಂಡ್. ಅವ್ರು ನನ್ನ ಫೋಟೋ ತೆಗೆಯುವುದಂತ ಹೇಳಿದ್ರೆ ತುಂಬಾ ಇಷ್ಟ ಅವರಿಗೆ. ನಾನು ಯಾವಾಗಾದ್ರೂ ಆಫೀಸಿಗೆಲ್ಲ ಚಂದ ರೆಡಿಯಾಗಿ ಹೋದ ಹೊತ್ತೆಲ್ಲ ನನ್ನ ಹಿಂದೆ ಬರ್ತಾರೆ, ನಾನು ಫೋಟೋ ತೆಗಿತೇನೆ, ನಿಮ್ಮದು ಚಂದ ಕಾಣ್ತೀರಿ ಇವತ್ತು. ಅದಲ್ಲದೆ 20, 40, 50 ಫೋಟೋ ತೆಗೆದ್ರು ಕೂಡ ಅವರಿಗೆ ಬೇಜಾರಾಗುದಿಲ್ಲ. ನನ್ಗೆ ಒಂದು ವೇಳೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಚಂದ ಫೋಟೋ ತೆಗೆದು ಕೊಡ್ತಾರೆ ಅವರು. ಹಾಗಾಗಿ ಆ ಫೋಟೋವನ್ನು ಕೂಡ ಅವರೇ ತೆಗ್ದಿರುವಂತದ್ದು. ಭೂಮಿಕನಿಗೆ ಈ ವಿಡಿಯೋದಲ್ಲಿ ನಾನು ಆ ಫೋಟೋ ತೆಗ್ದಕ್ಕೋಸ್ಕರ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೇನೆ ಆಯ್ತಾ. ಮತ್ತೊಬ್ಬರು ಕೇಳಿದ್ದಾರೆ, ಅಪ್ಪೆ ಮಿಡಿ ಸಿಕ್ಕಿತಾ ಬೇಕಾ ಅಂತ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ರೀಲ್ ಹಾಕಿದ್ದೆ, ನಮ್ಮದು ಉಪ್ಪಿನಕಾಯಿ, ಮಾವಿನ ಮಿಡಿ ಉಪ್ಪಿನಕಾಯಿಯ ಬಗ್ಗೆ ಒಂದು ರೀಲ್ ಹಾಕಿದ್ದೆ. ಅಂದ್ರೆ 1-2 ವರ್ಷದ ಹಿಂದಿನ ಉಪ್ಪಿನಕಾಯಿಯನ್ನು ಭರಣಿಯಿಂದ ತೆಗೆದು ಅದನ್ನು ತಿನ್ನುವಂತಹ ವಿಡಿಯೋ. ಅದರಲ್ಲಿ ಹೇಳಿದ್ದೆ, ಈ ಸಲ ನಮ್ಮ ಯಾವುದೇ ಮಾವಿನ ಮರದಲ್ಲಿ ಮಾವಿನಕಾಯಿ ಬಿಡ್ಲಿಲ್ಲ ಅಂತ ಹೇಳಿದ್ದೆ ಆಯ್ತಾ. ಬಹುಶಃ ಅದಕ್ಕೋಸ್ಕರ ಕೇಳಿದಾಗಿರಬಹುದು. ನಮ್ಮಲ್ಲಿ ಸಿಗ್ಲಿಲ್ಲ. ನಮ್ಮ ಒಂದು ತೋಟದ ಹತ್ರ ಮೇಲೆ ಗುಡ್ಡದಲ್ಲಿ ಒಂದು ಮರ ಉಂಟು, ಅದರಲ್ಲಿ ಸ್ವಲ್ಪ ಮಾವಿನ ಮಿಡಿ ಬಿಟ್ಟಿದೆ ಈ ಸಲ, ಆದ್ರೆ ಉಪ್ಪಿನಕಾಯಿ ಮಾಡುವಷ್ಟೆಲ್ಲ ಅದರಲ್ಲಿಲ್ಲ. ಹಾಗಾಗಿ ಎಲ್ಲಿ ಕೂಡ ಸಿಗ್ಲಿಲ್ಲ. ನಮ್ಮ ಪೇಟೆ ಭಾಗದಲ್ಲಿ ಎಲ್ಲ ಇದ್ರೆ ತಕೊಳ್ಬೇಕಷ್ಟೆ. ಹಾಗೆ ಮತ್ತೊಬ್ಬರು ಕೇಳಿದ್ದಾರೆ, ವ್ಲಾಗ್ಸ್ಗೆ ಇನ್ಸ್ಪಿರೇಷನ್ ಯಾರು, ಯಾಕೆ ವ್ಲಾಗಿಂಗ್ ಅಂತ.
ಈ ಪ್ರಶ್ನೆಯನ್ನು ಕೂಡ ತುಂಬಾ ಜನ ಕೇಳಿದ್ದಾರೆ. ವ್ಲಾಗಿಂಗ್ಗೆ ಇನ್ಸ್ಪಿರೇಷನ್ ಇರಬಹುದು ಅಥವಾ ಯಾಕೆ ನೀವು ವ್ಲಾಗ್ ಮಾಡ್ತೀರಾ ಇಂಥದ್ದೆಲ್ಲ ತುಂಬಾ ಜನ ಕೇಳಿದ್ದಾರೆ. ನಿಜ ಹೇಳ್ಬೇಕಂತ ಹೇಳಿದ್ರೆ ಇದಕ್ಕೆ ಇನ್ಸ್ಪಿರೇಷನ್ ಆಗಲಿ ಒಂದು ಮುಖ್ಯ ಉದ್ದೇಶ ಏನು ಕೂಡ ಇಲ್ಲ. ನನಗೆ ಈ ರೀತಿ ಕ್ಯಾಮರಾದ ಮುಂದೆ ಬಂದು ಮಾತನಾಡೋದಾಗಿರ್ಬಹುದು, ವ್ಲಾಗಿಂಗ್ ಇಂಥದ್ದೆಲ್ಲ ತುಂಬ ಸಣ್ಣದಿರುವಾಗಲೇ ನಾನು ಒಂಥರ ಇಷ್ಟಪಡ್ತೇನೆ. ವ್ಲಾಗಿಂಗ್ ಎಲ್ಲ ಈ ಕಾನ್ಸೆಪ್ಟ್ ಅವತ್ತು ಗೊತ್ತಿರಲಿಲ್ಲ. ಆದರೆ ಮೈಕ ಹಿಡ್ಕೊಂಡು MC ಮಾಡುವಂಥದ್ದು, ನಿರೂಪಣೆ ಮಾಡುವಂಥದ್ದು ಇಂಥದ್ದನ್ನೆಲ್ಲ ನನಗೆ ತುಂಬ ಸಣ್ಣದಿರುವಾಗಲೇ ಮಾಡುವ ಅಭ್ಯಾಸ ಇತ್ತು. ಟಿವಿಯಲ್ಲಿ ಎಲ್ಲ ಈ ಮ್ಯೂಸಿಕ್ ಚಾನೆಲಲ್ಲಿ ಆ್ಯಂಕರ್ಗಳು ಕಾಲ್ ಮಾಡಿ ಮಾತಾಡ್ತಾರಲ್ಲ, ಇಂಥದ್ದನ್ನೆಲ್ಲ ನೋಡಿಲ್ವಾ, ಹಾಗೆಲ್ಲ ಮಾಡುವ ಒಂದು ಹುಚ್ಚಿತ್ತು ನನಗೂ ಕೂಡ. ಅಂತ ಹೇಳಿದ್ರೆ ಮನೆಯಲ್ಲೇ ಇರುವಾಗ. ಹಾಗಾದ ಕಾರಣ ಒಂದು ಸ್ವಲ್ಪ ಸಮಯ ಕಳೆದ ನಂತರ ನನ್ನ ಕಸಿನ್ಸ್ ಎಲ್ಲ ಹೇಳ್ತಾ ಇದ್ರು, ನಿನ್ಗೆ ವ್ಲಾಗಿಂಗ್ ಎಲ್ಲ ಮಾಡಬಹುದು, ಅಂದ್ರೆ ನಿನ್ಗೆ ಮಾತುಗಾರಿಕೆ ನಿನ್ನದು ಒಳ್ಳೇದುಂಟು, ನಿನ್ಗೆ ರೀಲ್ಸ್ ಎಲ್ಲ ಮಾಡ್ಬೋದು, ವ್ಲಾಗಿಂಗ್ ಎಲ್ಲ ಮಾಡ್ಬೋದು ಅಂತ ತುಂಬಾ ಜನ ತುಂಬಾ ಸಲ ಹೇಳ್ತಾ ಇದ್ರು. ಆದ್ರೆ ನಾನು ಅದನ್ನು ಯಾವತ್ತೂ ಕೂಡ ಸೀರಿಯಸ್ ಆಗಿ ತಕ್ಕೊಂಡಿರ್ಲಿಲ್ಲ. ಆಯ್ತಾ, ನಾನು ವ್ಲಾಗ್ ಪ್ರಾರಂಭ ಮಾಡಬೇಕು ಅಂತ ಹೇಳುದು ಸುಮಾರು 1-2 ವರ್ಷದ ಹಿಂದಿನಿಂದಲೇ ಯೋಚನೆ ಮಾಡ್ತಾ ಇದ್ದೆ, ನನ್ಗೂ ಕೂಡ ವ್ಲಾಗಿಂಗ್ ಮಾಡಬೇಕು ಅಂತ. ಆದ್ರೆ ನನ್ಗೆ ಆ ಒಂದು ಸರಿಯಾದ ಸಮಯ ಸಿಕ್ಕಿರ್ಲಿಲ್ಲ. ಅದರ ಜೊತೆಗೆ ಪರಿಸ್ಥಿತಿ ಕೂಡ ಹಾಗಿತ್ತು. ಬೆಂಗಳೂರಿನಲ್ಲಿ ಹೋಗಿ ನಾನು ಕೆಲಸ ಮಾಡ್ತಾ ಇದ್ದೆ, ನನ್ನ ಅಕ್ಕನ ಮನೆಯಲ್ಲಿದ್ದೆ. ಹಾಗೆ ಸನ್ನಿವೇಶಗಳೆಲ್ಲ ಎಲ್ಲವೂ ಕೂಡ ಒದಗಿ ಬಂದ್ರೆ ಉಂಟಲ್ವಾ, ವ್ಲಾಗಿಂಗ್ ಎಲ್ಲ ಮಾಡ್ಲಿಕ್ಕೆ ಒಳ್ಳೇದು. ಆದ್ರೆ ನಾನು ಅಲ್ಲಿ ಹೋಗಿ ಬೆಂಗಳೂರಲ್ಲಿ ಕೆಲಸ ಮಾಡಿ ಮನೆಗೆ ಬಂದು ಮತ್ತೆ ವ್ಲಾಗಿಂಗ್ ಎಲ್ಲ ಇದೆಲ್ಲ ಸ್ವಲ್ಪ ರಗಳೆಯ ಕೆಲಸ ಅಂತ ನನ್ಗೆ ಅನ್ನಿಸಿತು. ಆದ್ರೆ ಆಸೆ ಇತ್ತು ಮಾಡ್ಬೇಕು ಅಂತ. ಒಂದು ಸಲ ಅಂದುಕೊಂಡಿದ್ದೆ, ಕಳೆದ ವರ್ಷವ ಅದರಿಂದ ಮೊದಲಿನ ವರ್ಷವೇನೋ, ನನ್ನ ಬರ್ತ್ಡೇ ಬರುವ ಸಮಯದಲ್ಲಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತೇನೆ ಯೂಟ್ಯೂಬ್ ಚಾನೆಲ್ ಅಂತೆಲ್ಲ ಅಂದುಕೊಂಡಿದ್ದೆ. ಆದ್ರೆ ಮತ್ತೆ ಅದೆಂತದೋ ಕೈ ಬಿಟ್ಟು ಹೋಯ್ತು ಆ ಒಂದು ಯೋಚನೆ, ಬೇಡ ಪರವಾಗಿಲ್ಲ ಅಂತ ಅಂದುಕೊಂಡೆ. ಅದಲ್ಲದೆ ಇನ್ಸ್ಟಾಗ್ರಾಮ್ ಕೂಡ ಅಷ್ಟೇ, ನನ್ನ ಹತ್ರ ಇನ್ಸ್ಟಾಗ್ರಾಮ್ ನಾನು ಬಳಕೆ ಮಾಡ್ತಾ ಇರ್ಲಿಲ್ಲ. ಇನ್ಸ್ಟಾಗ್ರಾಮ್ ನಾನು ತೆರೆದದ್ದೇ 2024 ಸಮಯದಲ್ಲಿ ಅಂತ ಅಂದುಕೊಳ್ತೇನೆ. 1-2 ವರ್ಷದಿಂದ ಇನ್ಸ್ಟಾಗ್ರಾಮ್ ಬಳಸ್ತಾ ಇರುವಂತದ್ದು, ಅದು ಕೂಡ ಪಬ್ಲಿಕ್ ಅಕೌಂಟ್ ಮಾಡಿರುವಂತದ್ದು ಕಳೆದ ವರ್ಷ ಅಷ್ಟೇ. ಬಹುಶಃ ಇದಕ್ಕಿಂತ ಮೊದಲೇ ಮಾಡಿದ್ರೆ ಈಗ ಮತ್ತಷ್ಟು ನನ್ಗೆ ಒಂದು ಪ್ರಸಿದ್ಧಿ ಅಂದ್ರೆ ಫೇಮಸ್ ಆಗ್ತಿದ್ನೋ ಏನೋ ಗೊತ್ತಿಲ್ಲ. ಆದ್ರೆ ನನ್ಗೆ ಫೇಮ್ಗೋಸ್ಕರ ಕೂಡ ನಾನು ಇನ್ಸ್ಟಾಗ್ರಾಮ್ ತೆರೆದಿರುವಂತದ್ದಲ್ಲ ಅಥವಾ ಯೂಟ್ಯೂಬ್ ಮಾಡಿರುವಂತದ್ದಲ್ಲ. ಇದು ಕೇವಲ ನನ್ನ ಒಳಗಿನ ಒಂದು ವ್ಲಾಗರಿಗೆ ಆಸೆ ಇತ್ತು, ವ್ಲಾಗಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ, ಅದಕ್ಕೋಸ್ಕರ ಮಾಡಿರುವಂತದ್ದು. ಮತ್ತೊಂದು ಉದ್ದೇಶ ಅಂತ ಹೇಳಿದ್ರೆ ಇದುವೇ ನಾನು ವ್ಲಾಗ್ ಮಾಡುವಂತಹ ಒಂದು ಇಂಟೆನ್ಷನ್ ಅಲ್ಲ. ಆದ್ರೆ ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ತುಂಬಾ ಜನರಿಗೆ ನನ್ನ ಮನೆಯ ಸುತ್ತಮುತ್ತಲಿನ ಪರಿಸರ ನೋಡಿ ತುಂಬಾ ಖುಷಿಯಾಗಿದೆ. ತುಂಬಾ ಜನ ಹೇಳ್ತಾರೆ, ನಿಮ್ಮ ಪರಿಸರ ಚಂದ ಉಂಟು, ನಿಮ್ಮ ಮನೆಯ ಸುತ್ತಮುತ್ತಲಿನ ಪರಿಸರ ತೋರಿಸಿ ನಮ್ಗೆ, ನಿಮ್ಮ ಜೀವನ ಶೈಲಿ ಎಷ್ಟು ಚಂದ ಇರಬಹುದು ಹಾಗಿದ್ರೆ, ಹೀಗೆಲ್ಲ ಸಾಕಷ್ಟು ಜನರು ಹೇಳುವಾಗ ನಮ್ಮ ಒಂದು ಜೀವನ ಶೈಲಿ ಈ ಪರಿಸರದಲ್ಲಿ ಹೇಗೆಲ್ಲ ಇರ್ತದೆ ಅಂತ ಹೇಳುದನ್ನು ತೋರಿಸ್ಲಿಕ್ಕೋಸ್ಕರ ಆ ನಿಟ್ಟಿನಲ್ಲಿ ಒಂದು ಯೂಟ್ಯೂಬ್ ಚಾನೆಲ್ ಅನ್ನು ಮಾಡಿ ಉಂಟಲ್ವಾ, ಅದು ಈಗ ಡೈಲಿ ವ್ಲಾಗ್ಸ್ ಆಗಿ ಪರಿವರ್ತನೆಗೊಂಡಿದೆ. ಹಾಗಾದ ಕಾರಣ ಇನ್ನು ನಾನು ಎಲ್ಲಿಯೇ ಹೋಗ್ಲಿ, ಬೆಂಗಳೂರಿಗೆ ಹೋಗ್ಲಿ ಅಥವಾ ಇಲ್ಲಿಯೇ ಇರಲಿ, ಈ ಒಂದು ವ್ಲಾಗ್ಸ್ ಅನ್ನು ನಾನು ಕಂಟಿನ್ಯೂ ಮಾಡಬಹುದು ಅಂತ ಅಂದುಕೊಂಡಿದ್ದೇನೆ. ಸಮಯಾವಕಾಶ ಎಲ್ಲ ಹೊಂದಾಣಿಕೆ ಆದ್ರೆ ಖಂಡಿತ ಇದನ್ನು ಕಂಟಿನ್ಯೂ ಕೂಡ ಮಾಡ್ತೇನೆ. ಹಾಗೆ ಇನ್ನೊಬ್ರು ಕೇಳಿದರೆ, ನಿಮ್ಮ ಭಾಷೆ ಕಲಿಬೇಕು ಅಂತ, ಅಂದ್ರೆ ನಮ್ಮ ಮಂಗಳೂರು ಪ್ರಾಂತ್ಯದ ಭಾಷೆ ಆಗಿರಬಹುದು. ಯಾಕಂತ ಹೇಳಿದ್ರೆ ನನ್ನ ಭಾಷೆಯ ಬಗ್ಗೆ ತುಂಬಾ ಜನ ನನಗೆ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ, ಒಳ್ಳೆ ಭಾಷೆ ಅಥವಾ ನೀವು ಮಾತನಾಡುವ ಶೈಲಿ ಚಂದ ಉಂಟು, ಹೀಗೆಲ್ಲ ತುಂಬಾ ಜನ ಹೇಳಿದ್ದಾರೆ. ನಮ್ಮ ಭಾಷೆ ಕಲಿಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಉಂಟು. ಯಾಕಂತ ಹೇಳಿದ್ರೆ ಈ ರೀತಿ ಆನ್ಲೈನ್ ಅಲ್ಲಿ ಎಲ್ಲ ಭಾಷೆ ಕಲಿಯುವುದು ತುಂಬಾ ಸುಲಭ ಅಂತ ಅಲ್ಲ. ಕ್ರಮೇಣವಾಗಿ ಈ ತರ ವಿಡಿಯೋಗಳು, ನಮ್ಮ ಒಂದು ಪ್ರಾಂತ್ಯದಲ್ಲಿ ಯಾರೆಲ್ಲ ವಿಡಿಯೋ ಮಾಡ್ತಾರೆ ಅವರ ವಿಡಿಯೋಗಳನ್ನು ನೋಡೋದಾಗಿರಬಹುದು, ಅಥವಾ ಈ ಭಾಗದಲ್ಲಿ ಬಂದು ಈ ಭಾಗದಲ್ಲಿ ಇದ್ದು ಒಂದು ಸ್ವಲ್ಪ ಸಮಯ ಹೋದ ನಂತರ ನಮ್ಮ ಭಾಷೆ ನಾಲಿಗೆಗೆ ಬರಬಹುದು ಅಂತ ನಾನು ಅಂದುಕೊಳ್ತೇನೆ. ಮತ್ತೊಬ್ಬರು ಈ ಪ್ರಶ್ನೆ ಕೇಳಿದ್ದಾರೆ, ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಏನು ಅಂತ. ನನ್ನ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ನೆಮ್ಮದಿ ಅಂತ ಹೇಳುವಂಥದ್ದಿಲ್ವಾ, ಎಷ್ಟು ಮುಖ್ಯ ಮನುಷ್ಯನ ಜೀವನದಲ್ಲಿ ಅಂತ ಹೇಳಿದ್ರೆ, ನೆಮ್ಮದಿ ಒಂದಿದ್ರೆ ಉಂಟಲ್ವಾ ಜೀವನ ಸುಗಮವಾಗಿ ಸಾಗಬಹುದು ಅಂತ ಹೇಳುದು ನನ್ನ ಅಭಿಪ್ರಾಯ. ದುಡ್ಡು, ಐಶ್ವರ್ಯ, ಸಂಪತ್ತು, ಆಸ್ತಿ, ಸೌಂದರ್ಯ, ತಿಂಡಿ, ಊಟ ಎಲ್ಲ ಎಂತ ಇದ್ರೂ ಕೂಡ ಉಂಟಲ್ವಾ, ಜೀವನದಲ್ಲಿ ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ ಆ ಜೀವನಕ್ಕೊಂದು ಅರ್ಥವೇ ಇಲ್ಲ. ಅದೇ ದುಡ್ಡಿಲ್ಲ, ಆಸ್ತಿ ಇಲ್ಲ, ಸಂಪತ್ತಿಲ್ಲ, ಐಶ್ವರ್ಯ ಇಲ್ಲ, ಆದ್ರೆ ಜೀವನದಲ್ಲಿ ನೆಮ್ಮದಿ ಉಂಟು ಅಂತ ಹೇಳಿದ್ರೆ ಆ ಜೀವನ ಎಷ್ಟು ಒಳ್ಳೆಯ ರೀತಿಯಲ್ಲಿ ಸಾಗ್ತದೆ ಅಲ್ವಾ. ಹಾಗಾದ ಕಾರಣ ನನ್ನ ಪ್ರಕಾರ ನೆಮ್ಮದಿ ಅಂತ ಹೇಳುದು ಮನುಷ್ಯನಿಗೆ ತುಂಬಾ ಮುಖ್ಯ. ನಾವು ಎಲ್ಲಿಯೇ ಇರ್ಲಿ, ಹೇಗೇ ಇರ್ಲಿ, ನೆಮ್ಮದಿಯಾಗಿದ್ರೆ ಉಂಟಲ್ವಾ ನಮ್ಮ ಜೀವನಕ್ಕೊಂದು
ಒಂದು ಅರ್ಥ ಉಂಟು ಅಂತ ಹೇಳುವಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಸಾಕಷ್ಟು ಜನರಿಗೆ ಬೇರೆ ಬೇರೆ ರೀತಿಯಲ್ಲಿ ಜೀವನದಲ್ಲಿ ಇಂಪಾರ್ಟೆಂಟ್ ಥಿಂಗ್ಸ್ ಇರ್ಬೋದು, ಆದ್ರೆ ನನ್ನ ಪ್ರಕಾರ ನೆಮ್ಮದಿ ಮನುಷ್ಯನಿಗೆ ತುಂಬಾ ಮುಖ್ಯ ಅಂತ ಹೇಳ್ತೇನೆ ನಾನು. ಮತ್ತೊಬ್ಬರು ಕೇಳಿದ್ದಾರೆ, ಅಡಿಕೆ ಸುಲಿಯುವ ಗ್ಲೌಸ್ ಬಗ್ಗೆ ಮಾಹಿತಿ ಎಂತಾದ್ರೂ ಉಂಟಾ ಅಂತ ಏನೋ ಕೇಳಿದ್ದಾರೆ ಆಯ್ತಾ. ಅಡಿಕೆ ಸುಲಿಯುವ ಗ್ಲೌಸ್ ಬಗ್ಗೆ ನನ್ಗೆ ಅಷ್ಟೆಂತ ಮಾಹಿತಿ ಇಲ್ಲ, ಆದ್ರೆ ನಿಮ್ಮ ಸ್ಥಳೀಯ ಒಂದು ಅಂಗಡಿಗಳಲ್ಲಿ ಎಲ್ಲ ಕೇಳಿದ್ರೆ ಅಡಿಕೆ ಸುಲಿಯುವ ಗ್ಲೌಸ್ ಬಗ್ಗೆ ಏನಾದ್ರು ಅವರು ಮಾಹಿತಿ ಕೊಟ್ಟಾರು. ಹಾಗೆ ಮತ್ತೊಬ್ಬರು ಕೇಳಿದ್ದಾರೆ, ಹಳ್ಳಿ ಜೀವನ ಇಷ್ಟವಾ ಸಿಟಿ ಜೀವನ ಇಷ್ಟವಾ ಅಂತ. ನಾನು ಹೇಳುವ ಪ್ರಕಾರ, ನಾನು ಆಗ್ಲೇ ಹೇಳಿದ ಹಾಗೆ, ನಮ್ಗೆ ನೆಮ್ಮದಿ ಎಲ್ಲಿರ್ತದೋ ಅಲ್ಲಿಯೇ ನಮ್ಮ ಒಂದು ಮನಸ್ಸು ಇರ್ಬೇಕು ಅಂತ ಅನ್ನಿಸ್ತದೆ. ಹಳ್ಳಿ ಜೀವನದಲ್ಲಿ ಸಾಕಷ್ಟು ನೆಮ್ಮದಿ ಇರ್ತದೆ, ಹಳ್ಳಿ ಜೀವನದ ಪರಿಸರ ಸ್ವಚ್ಛಂದವಾಗಿ ಆರೋಗ್ಯವಾಗಿರ್ತದೆ ನಿಜ. ಆದ್ರೆ ಹಳ್ಳಿ ಜೀವನದಲ್ಲಿ ಎಂತ ಸಮಸ್ಯೆ ಅಂತ ಹೇಳಿದ್ರೆ, ನಮ್ಮ ವಿದ್ಯಾಭ್ಯಾಸಕ್ಕೆ ತಕ್ಕನಾದಂತಹ ಉದ್ಯೋಗ ಲಭಿಸುವುದಿಲ್ಲ ಹಳ್ಳಿ ಜೀವನದಲ್ಲಿ. ಹಳ್ಳಿಯಲ್ಲಿಯೇ ಇರಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಅಷ್ಟೇ ಆಸ್ತಿ ಪಾಸ್ತಿ ಇರಬೇಕು. ಹಾಗಿರುವಾಗ ನಾವು ಹಳ್ಳಿಯಲ್ಲಿ ಆರಾಮವಾಗಿ ನಮ್ಮ ಆಸ್ತಿಯನ್ನೆಲ್ಲ ಅನುಭವಿಸ್ಕೊಂಡಿರಬಹುದು. ಆದ್ರೆ ನಮ್ಮದೊಂದು ಮಧ್ಯಮ ವರ್ಗದ ಕುಟುಂಬದವರಲ್ಲ ಆದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಹಳ್ಳಿಯಲ್ಲಿ ಇದ್ದುಕೊಂಡು ನಾವು ದುಡಿಮೆ ಎಲ್ಲ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಹಾಗಿರುವಾಗ ಸಿಟಿ ಜೀವನ ಕೂಡ ತುಂಬಾ ಅಗತ್ಯ ಬೀಳ್ತದೆ. ಸಿಟಿ ಜೀವನ ಅಗತ್ಯ, ಆದ್ರೆ ಹಳ್ಳಿ ಜೀವನದಲ್ಲಿ ಸುಖ ಉಂಟು, ನೆಮ್ಮದಿ ಉಂಟು. ಹಾಗಾದ ಕಾರಣ ಎರಡು ಕೂಡ ಜೀವನದಲ್ಲಿ ಬೇಕು. ಮತ್ತೊಂದೆಂತ ಅಂತ ಹೇಳಿದ್ರೆ, ನನ್ನ ಒಂದು ಅನುಭವದ ಪ್ರಕಾರ ಹಳ್ಳಿ ಜೀವನದ ಆ ಒಂದು ಸುಖ, ಹಳ್ಳಿ ಜೀವನದ ಆ ಒಂದು ಸ್ವಾರಸ್ಯ ಇದೆಲ್ಲ ಗೊತ್ತಾಗುದು ಯಾವಾಗ ಗೊತ್ತುಂಟಾ, ನಾವು ಹಳ್ಳಿ ಬಿಟ್ಟು ಸಿಟಿಗೆ ಹೋದಾದ ನಂತರ. ಹಾಗಾಗಿ ಹಳ್ಳಿ ಜೀವನದ ಆ ಒಂದು ಸುಖವನ್ನು ಅನುಭವಿಸ್ಬೇಕು ಅಂತ ಹೇಳಿ, ಆದ್ರೆ ಹಳ್ಳಿ ಜೀವನದ ಆ ಒಂದು ಸ್ವಾರಸ್ಯ ನಮಗೆ ಅರ್ಥ ಆಗ್ಬೇಕು ಅಂತ ಹೇಳಿ, ಆದ್ರೆ ಹಳ್ಳಿ ಬಿಟ್ಟು ಹಳ್ಳಿಗಿಂತ ವಿಭಿನ್ನವಾದಂತಹ ಪರಿಸರದಲ್ಲಿ ಇದ್ದಾಗ್ಲೇ ನಮ್ಗೆ ಆ ಒಂದು ಹಳ್ಳಿಯ ಸುಖ ಗೊತ್ತಾಗುವಂತದ್ದು. ಈಗ ಬೆಂಗಳೂರಿಗೆ ಹೋಗುವ ತನಕ ನನ್ಗೆ ನಮ್ಮ ಪರಿಸರದ ಬಗ್ಗೆ ಎಂತ ಕೂಡ ಅಂದ್ರೆ ಇದೆಂತ ನಮ್ಮದು ಸಾಮಾನ್ಯ ಮನೆ, ನಮ್ಮದು ಸಾಮಾನ್ಯ ಊರು, ಸಾಮಾನ್ಯ ಹಳ್ಳಿ, ಸಾಮಾನ್ಯ ಕಾಡು, ಪರಿಸರ ಎಲ್ಲ ಇದ್ರಲ್ಲಿ ಎಂತ ಉಂಟಂತ ಅಂದ್ರೆ ಇದು ವಿಶೇಷ ಅಂತ ಅನ್ನಿಸಿಯೇ ಇರ್ಲಿಲ್ಲ. ಆದ್ರೆ ಬೆಂಗಳೂರಿಗೆ ಹೋದ ನಂತರ ನನ್ಗೆ ಗೊತ್ತಾದ್ದು, ನಮ್ಮಲ್ಲಿ ಎಷ್ಟೆಷ್ಟು ಒಳ್ಳೆ ಪರಿಸರ ಉಂಟು, ಎಷ್ಟೆಷ್ಟು ಒಳ್ಳೆ ನೀರು ಬರ್ತದೆ, ನಮ್ಮ ಕಾಡು ಎಷ್ಟು ಚಂದ, ಇಲ್ಲಿನ ಸೂರ್ಯೋದಯ ಎಷ್ಟು ಚಂದ, ಹಕ್ಕಿಗಳ ಹಾಡು ಎಷ್ಟು ಚಂದ, ಮರಗಿಡಗಳು ನೋಡ್ಲಿಕ್ಕೆ ಚಂದ, ಇಲ್ಲಿಯ ಗಾಳಿ ಎಷ್ಟು ಚಂದ, ಹಂಚಿನ ಮನೆ ಎಷ್ಟು ಚಂದ, ಹಂಚಿಗೆ ಮಳೆ ಬೀಳುವ ಶಬ್ದ ಕೇಳಿಕೊಂಡು ಮಲಗುದು ಎಷ್ಟು ಚಂದ, ಹಸು ಕರುಗಳು ಎಷ್ಟು ಚಂದ, ತೋಟ ಎಷ್ಟು ಚಂದ. ಹೀಗೆ ಹಳ್ಳಿಯ ಪ್ರತಿಯೊಂದು ವಿಚಾರಗಳು ಕೂಡ ಹೊಸತು ಅಂತ ಕಾಣೋದುಂಟಲ್ಲ ನಾವು ಸಿಟಿಗೆ ಹೋದಾಗ್ಲೆ. ಹಾಗಾದ ಕಾರಣ ಜೀವನದಲ್ಲಿ ಹಳ್ಳಿಯೂ ಬೇಕು, ಸಿಟಿಯೂ ಬೇಕು. ಆದ್ರೆ ತುಂಬಾ ಇಷ್ಟ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಹೆಚ್ಚಿನವರಿಗೆ ಹಳ್ಳಿ ಜೀವನವೇ ಇಷ್ಟ. ಆದ್ರೆ ಎರಡು ಕೂಡ ಜೀವನದಲ್ಲಿ ತುಂಬಾ ಮುಖ್ಯ. ಸಿಟಿ ಜೀವನದಲ್ಲಿ ನಮ್ಗೆ ಒಂದು ಉದ್ಯೋಗ ಕೊಟ್ಟಿದೆ ಸಿಟಿ, ಅದಾದ ನಂತರ ಜೀವನವನ್ನು ಕಲಿಸಿಕೊಟ್ಟಿದೆ, ಬದುಕುದು ಹೇಗೆ ಅಂತ ಹೇಳಿಕೊಟ್ಟಿದೆ, ಸಾಕಷ್ಟು ಜನರ ಪರಿಚಯ ಮಾಡಿಕೊಟ್ಟಿದೆ, ಜೀವನದಲ್ಲಿ ಎಂತೆಂತಹ ಮನುಷ್ಯರನ್ನು ನೋಡಿದ್ದೇವೆ, ಹಾಗೆ ಸಾಕಷ್ಟು ಜನರ ಮುಖಗಳು ಗೊತ್ತಾಗ್ತದೆ. ಈ ಎಲ್ಲವೂ ಕೂಡ ಜೀವನದಲ್ಲಿ ಅನುಭವ ಆಗ್ಲೇಬೇಕು. ಮತ್ತೊಬ್ಬರು ಕೇಳಿದ್ದಾರೆ, ನಿಮ್ಮ ಮುಂದಿನ ಗುರಿ ಎಂತ ಅಂತ. ಗುರಿ ಅಂತ ಹೇಳುದು ನಾನು ಇಟ್ಟುಕೊಳ್ಳುವುದಿಲ್ಲ ಜೀವನದಲ್ಲಿ. ಯಾಕಂತ ಹೇಳಿದ್ರೆ ನನ್ನ ಪ್ರಕಾರ ಜೀವನದಲ್ಲಿ ನಾವೊಂದು ಗುರಿ ಅಂತ ಇಟ್ಟುಕೊಂಡ್ರೆ ನಮ್ಮ ಜೀವನ ಪೂರ್ತಿ ಅದಕ್ಕೆ ವ್ಯರ್ಥ ಆಗಿ ಬಿಡ್ತದೆ. ಜೀವನದಲ್ಲಿ ಒಂದು ಗುರಿ ಇಟ್ಟುಕೊಂಡ್ರೆ ಆ ಹಾದಿ ಪೂರ್ತಿ ನಮ್ಮ ಲಕ್ಷ್ಯ ಗುರಿಯ ಕಡೆಗೆ ಇರ್ತದೆ. ಆ ಗುರಿಯನ್ನು ತಲುಪಬೇಕು, ಅದಕ್ಕೆ ಬೇಕಾದಂತಹ ಸಿದ್ಧತೆಗಳಾಗಿರಬಹುದು, ಅದಕ್ಕೆ ಬೇಕಾದಂತಹ ಎಲ್ಲ ವಿಚಾರಗಳನ್ನು ಹೊಂದಿಸಿಕೊಳ್ಳುವುದಾಗಿರ್ಬಹುದು, ಅಥವಾ ಹೇಗೆ ನಾವು ಆ ಗುರಿಯನ್ನು ತಲುಪಬಹುದು ಅಂತ ಹೇಳುವ ಯೋಚನೆ ಆಗಿರಬಹುದು. ಇಂಥದ್ರಲ್ಲೇ ಜೀವನ ವ್ಯರ್ಥ ಆಗ್ತದೆ. ಒಂದು ವೇಳೆ ಗುರಿ ತಲುಪಲಿಕ್ಕೆ ಸಾಧ್ಯ ಆಗದಿದ್ರೆ ಅದಕ್ಕೆ ಪಡುವಂತಹ ಪಶ್ಚಾತ್ತಾಪಗಳು, ಅದಕ್ಕೆ ಬರುವಂತಹ ಬೇಸರ, ಅದಕ್ಕೆ ಬರುವಂತಹ ನೋವುಗಳು, ಇದೆಲ್ಲ ಒಂಥರ ನನ್ಗೆ ಇಷ್ಟ ಇಲ್ಲ. ನಾನು ಹೇಗೆ ಅಂತ ಹೇಳಿದ್ರೆ, ಜೀವನ ನನ್ನನ್ನು ಹೇಗೆ ಕರ್ಕೊಂಡು ಹೋಗ್ತದೆ ಹಾಗೆ ಹೋಗುದು ಅಂತ ಹೇಳುವ ರೀತಿಯಲ್ಲಿ, ಗೋಯಿಂಗ್ ವಿತ್ ದ ಫ್ಲೋ ಅಂತ ಹೇಳ್ತಾರಲ್ಲ, ಹಾಗೆ ಇರುವವಳು ನಾನು. ಸಣ್ಣದಿರುವಾಗಿನಿಂದಲೂ ಕೂಡ ಅಷ್ಟೇ, ನನ್ನ ವಿದ್ಯಾಭ್ಯಾಸದಲ್ಲಿ ಯಾವುದೇ ಗುರಿ ಇರಲಿಲ್ಲ ನನಗೆ. ಇಂಥದ್ದೇ ಮಾಡಬೇಕು, ಇಂಥದ್ದೇ ಕಲಿಬೇಕು, ಮುಂದೆ ಇಂಥದ್ದೇ ಉದ್ಯೋಗ ಪಡಿಬೇಕು, ಖಂಡಿತ ಇರಲಿಲ್ಲ. ಆದ್ರೆ ಗುರಿ ಇಡದೆ ನಾನು ಜೀವನ ನನ್ನನ್ನು ಯಾವೆಲ್ಲ ಪಥದಲ್ಲಿ ಕರ್ಕೊಂಡು ಹೋಯ್ತು ಹಾಗೆ ಹೋದ ನಂತರ ಜೀವನದಲ್ಲಿ ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ, ನನ್ಗೆ ಒಂದು ಖುಷಿ ಉಂಟು ನನ್ನ ಜೀವನದಲ್ಲಿ. ಹಾಗೆ ಮುಂದೆ ಕೂಡ ಅಷ್ಟೇ, ನನ್ಗೆ ಗುರಿ ಇಂಥದ್ದೇ ಒಂದು ಜೀವನ ಕಟ್ಟಿಕೊಳ್ಬೇಕು ಇಂತಹ ಗುರಿ ಎಲ್ಲ ಖಂಡಿತ ಇಲ್ಲ. ಹಾಗಾದ ಕಾರಣ ನೆಮ್ಮದಿ ಇರ್ಬೇಕು ಜೀವನದಲ್ಲಿ. ಒಂದು ನೆಮ್ಮದಿ ಅಂತ ಹೇಳುದು ಮುಖ್ಯ ಅಂತ ನಾನು ಸಾಕಷ್ಟು ಸಲ ಹೇಳ್ತೇನೆ. ಜೀವನದಲ್ಲಿ ನೆಮ್ಮದಿ ಅಂತ ಹೇಳುದೇ ಒಂದು ಮುಖ್ಯ ಗುರಿ, ಬಿಟ್ರೆ ಬೇರೆಂತ ಗುರಿ ಅಂತ ಇಲ್ಲ. ಮತ್ತೊಬ್ಬರು ಇಲ್ಲಿ ಕೇಳಿದ್ದಾರೆ, ಕನ್ನಡ ತುಂಬಾ ಚಂದ ಉಂಟು, ಮೇಷ್ಟ್ರು ಯಾರು ಅಂತ. ಕನ್ನಡ ಮೇಷ್ಟ್ರು ಯಾರು ಅಂತ
ನನ್ನ ಕನ್ನಡದ ಬಗ್ಗೆ ಒಂದೊಳ್ಳೆ ಕಾಂಪ್ಲಿಮೆಂಟ್ ಕೂಡ ಇದು. ತುಂಬ ಥ್ಯಾಂಕ್ಸ್. ತುಂಬ ಜನ ನನಗೆ ನನ್ನ ಕನ್ನಡದ ಬಗ್ಗೆ ಹೇಳ್ತಾರೆ, ಅದಕ್ಕೆ ನನಗೆ ಖುಷಿ ಉಂಟು. ನನಗೆ ಕನ್ನಡ ಮೇಷ್ಟ್ರುಗಳು ತುಂಬ ಜನ ಇದ್ದಾರೆ. ಯಾಕಂತ ಹೇಳಿದರೆ ನಾನು ಕನ್ನಡ ಮಾಧ್ಯಮದಲ್ಲೇ ಕಲ್ತಿರುವಂಥದ್ದು. ನನ್ನ ಕನ್ನಡ ಮಾಧ್ಯಮದಲ್ಲಿ ಪ್ರತಿಯೊಂದು ವಿಷಯಗಳು ಕೂಡ ಕನ್ನಡದಲ್ಲಿ ಹೇಳಿಕೊಟ್ಟ ಕಾರಣ ಎಲ್ಲರಿಗೂ ಆ ಕ್ರೆಡಿಟ್ ನಾನು ಸಲ್ಲಿಸ್ತೇನೆ. ನನ್ನ ಪ್ರಾಥಮಿಕ ಶಾಲೆ ಆಗಿರಬಹುದು, ಪ್ರೌಢಶಾಲೆ ಆಗಿರಬಹುದು, ಇಲ್ಲಿರುವಂತಹ ಎಲ್ಲ ಶಿಕ್ಷಕರು ಕೂಡ ಇಲ್ವಾ ನನ್ನ ಈ ಒಂದು ಕನ್ನಡ ಬಳಕೆಗೆ ಅವರದ್ದೇ ಪಾತ್ರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕನ್ನಡ ಮೇಷ್ಟ್ರಿಗೆ ಮಾತ್ರ ಇದು ಸಲ್ಲುದಿಲ್ಲ, ಕನ್ನಡ ಮೇಷ್ಟ್ರನ್ನು ಸೇರಿಸಿಕೊಂಡು ಉಳಿದ ಎಲ್ಲ ಶಿಕ್ಷಕರಿಗೂ ಕೂಡ ಈ ಒಂದು ಕ್ರೆಡಿಟ್ ಸಲ್ತದೆ. ವಿಡಿಯೋ ಮಾಡಲು ಪ್ರೋತ್ಸಾಹ ಮಾಡಿದ್ದು ಯಾರು ಅಂತ, ಯೂಟ್ಯೂಬ್ ವಿಡಿಯೋ ಮಾಡ್ಲಿಕ್ಕೆ ಪ್ರೋತ್ಸಾಹ ಮಾಡಿದ್ದು ಖಂಡಿತ ನನ್ನ ತಂದೆ ತಾಯಿ. ಯಾಕಂತ ಹೇಳಿದ್ರೆ ನಾನು ಈ ಒಂದು ವಾರದಲ್ಲಿಯೇ ಕಾಣ್ತಿದ್ದೆ, ಒಂದು ವಿಡಿಯೋದಲ್ಲಿ ಹಾಕಿದ್ದೇನೆ. ನನಗೆ ಯೂಟ್ಯೂಬ್ ವಿಡಿಯೋ ನಾನು ಅರ್ಧದಲ್ಲೇ ಕೈ ಬಿಡ್ತಿದ್ದೆ. 1-2-3 ವಿಡಿಯೋ ಹಾಕಿದ ನಂತರ ವ್ಯೂಸ್ ಒಂದು 60-70 ಹೀಗೆ ಹೋಗುವಾಗ ನಾನು ಅಂದುಕೊಂಡೆ, ಯಾಕೆ ಬೇಕು ಇದು, ಸುಮ್ಮನೆ ಯಾರು ನೋಡುದಿಲ್ಲ, ಮತ್ತೆಂತಕ್ಕೆ ಹಾಕ್ಬೇಕು ಅಂತ ಹೇಳಿದಾಗ ನನ್ನ ತಂದೆ ತಾಯಿ ಇಬ್ರು ಕೂಡ ಹೇಳ್ತಾ ಇದ್ರು, ನಾವು ನೋಡ್ತೇವಲ್ವಾ, ಯಾರು ನೋಡ್ತಾರೆ ಬಿಡ್ತಾರೆ ಅಂತ ಅದೆಲ್ಲ ಮತ್ತೇನದ್ದು, ಈಗ ಹಾಕ್ತಾ ಹೋಗು, ಒಂದಲ್ಲ ಒಂದು ದಿವಸ ಎಲ್ಲರಿಗೆ ತಲುಪ್ಬೋದು. ಮತ್ತೆ ಹಾಗೆ ಹೇಳಿ ಅದಾದ ನಂತರ ನನ್ನ ವಿಡಿಯೋವನ್ನು ಒಂದು 10-15 ಸಲ ಹಾಕಿ ರಿಪೀಟೆಡ್ ಆಗಿ ಮನೆಯಲ್ಲಿ ನೋಡುವಾಗ ನನಗೆ ಕೂಡ ಖುಷಿ ಆಗ್ತದೆ. ನನ್ನ ವಿಡಿಯೋವನ್ನು ಎಲ್ಲ ಮನೆಯಲ್ಲಿ ಇಷ್ಟೊಂದು ಕುತೂಹಲದಿಂದ ನೋಡ್ತಾರೆ, ಅವರಿಗೆ ಕೂಡ ಹೆಮ್ಮೆ ಉಂಟು ಅಂತ ಹೇಳಿದಾಗ ನಾನು ಯಾಕೆ ಈ ವಿಚಾರವನ್ನು ಕೈ ಬಿಡಬೇಕು, ವಿಡಿಯೋ ಮಾಡುವುದನ್ನು ಕಂಟಿನ್ಯೂ ಮಾಡುವ ಅಂತ ಹಾಕಿ ಈಗ ನನ್ನ ವಿಡಿಯೋಗಳು ಯೂಟ್ಯೂಬ್ನಲ್ಲಿ 1,500ರಿಂದ ಮೇಲೆ ವ್ಯೂಸ್ ಹೋಗ್ತದೆ. ಹಾಗಿರುವಾಗ ಒಂದು 50-60 ಇದ್ದ ವ್ಯೂಸ್ ಈಗ ಇಷ್ಟರ ತನಕ ಬಂದು ನಿಂತಿದೆ ಅಂತ ಹೇಳೋದಕ್ಕೆ ಅವರೇ ಕಾರಣ. ಅದಾದ ನಂತರ ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ಹಾಕ್ಲಿಕ್ಕೆ ಪ್ರೋತ್ಸಾಹ ಕೊಟ್ಟದ್ದು ಕೂಡ ಅಷ್ಟೇ, ಪೇರೆಂಟ್ಸ್ ಇದ್ದು ಸಪೋರ್ಟ್ ಫುಲ್ ಉಂಟು. ಹಾಗೆ ನಾನು ಆಗ್ಲೇ ಹೇಳಿದೆ, ನನ್ನದೊಬ್ರು ಫೋಟೋ ತೆಗೆದ್ರಂತ ಭೂಮಿಕಾ ಅಂತ ಅವರ ಹೆಸರಲ್ಲ, ಅವರದ್ದು ಕೂಡ ತುಂಬಾ ಪ್ರೋತ್ಸಾಹ ಉಂಟು ನನಗೆ. ಯಾಕಂತ ಹೇಳಿದ್ರೆ ನಾವು ಬೆಂಗಳೂರಿನಲ್ಲಿ ಒಂದೇ ಮನೆಯಲ್ಲಿ ಅಂತ ಹೇಳಿದ್ರೆ ಅವರದ್ದು ಕೆಳಗೆ ಫ್ಯಾಮಿಲಿ ಎಲ್ಲ ಇರುವಂತದ್ದು, ಅವರ ಮನೆಯ ಮೇಲೆ ನಾನಿರುವಂತದ್ದು. ಅವರು ಮತ್ತೆ ನಾನು ಆಫೀಸಿಗೆ ಕ್ಯಾಬಲ್ಲಿ ಹೋಗುವಾಗ ನಮಗೆ ಯಾವತ್ತು ಒಂದೇ ಕ್ಯಾಬ್ ಶೆಡ್ಯೂಲ್ ಆಗ್ತಾ ಇದ್ದದ್ದು ಆಫೀಸಿಗೆ. ಹಾಗಾದ ಕಾರಣ ಇಬ್ರು ಕೂಡ ಜೊತೆಯಲ್ಲೇ ಹೋಗುವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಕಂಟೆಂಟ್ ಹಾಕುದಕ್ಕೆ ಫುಲ್ ಸಪೋರ್ಟ್ ಮಾಡ್ತಾ ಇದ್ರು ಅವ್ರು ನನಗೆ. ನನ್ನ ಹಾಗೆ ಅವರಿಗೆ ಕೂಡ ಒಂದು ಕುತೂಹಲ, ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋಗೆ ಒಂದು 10 ಲೈಕ್ ಬಂದ್ರೆ ಅವರು ತುಂಬಾ ಸಂಭ್ರಮ ಪಡ್ತಾ ಇದ್ರು. ರಮ್ಯಾ 10 ಲೈಕ್ ಬಂದಿದೆ ನೋಡಿ ರಮ್ಯಾ, ಒಬ್ರು ಕಮೆಂಟ್ ಮಾಡಿದ್ದಾರೆ, ನನ್ಗಿಂತ ಮೊದಲು ಅವರು ಹೋಗಿ ನೋಡ್ತಾ ಇದ್ರು. ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ವಿಡಿಯೋಗಳ ಬಗ್ಗೆ ತುಂಬಾ ಕುತೂಹಲ ಇತ್ತು ಅವರಿಗೆ. ಕಮೆಂಟ್ ಮಾಡೋದಾಗಿರ್ಬಹುದು, ಲೈಕ್ ಮಾಡೋದಾಗಿರ್ಬಹುದು, ಅದನ್ನು ಶೇರ್ ಮಾಡೋದಾಗಿರ್ಬಹುದು. ಒಂದೊಂದು ಫಾಲೋವರ್ಸ್ ಹೆಚ್ಚಾದ್ರೂ ಕೂಡ ಅವರು ಅದನ್ನು ಕೌಂಟ್ ಇಟ್ಕೊಳ್ತಾ ಇದ್ರು. ಮರು ದಿವಸ ಬಂದು ಇಷ್ಟು ಫಾಲೋವರ್ಸ್ ಆಗಿದ್ದಾರೆ ಇವತ್ತು, ಹೀಗಾಗಿದೆ ಎಲ್ಲ ಅಪ್ಡೇಟ್ ಅನ್ನು ತುಂಬಾ ಖುಷಿ ಪಡ್ತಾ ಇದ್ರು. ಅಂತಹ ಪ್ರೋತ್ಸಾಹ ಎಲ್ಲ ಹೆಚ್ಚಿನವರಿಂದ ಸಿಗುದಿಲ್ಲ, ಆದ್ರೆ ಒಂದು ಉತ್ತಮ ಫ್ರೆಂಡ್ ಆಗಿದ್ದುಕೊಂಡು ಅವರಿಂದ ನನಗೆ ಆ ಪ್ರೋತ್ಸಾಹ ಸಿಕ್ಕಿದೆ ಇನ್ಸ್ಟಾಗ್ರಾಮ್ ವಿಡಿಯೋ ಎಲ್ಲ ಹಾಕ್ಲಿಕ್ಕೆ. ಈಗ ಮನೆಗೆ ಬಂದಾದ ನಂತರ ಅವರ ಅಂದ್ರೆ ಮುಖತಃ ನಮ್ಗೆ ಮಾತಾಡ್ಲಿಕ್ಕೆ ಸಿಗುದಿಲ್ಲ, ಆದ್ರೂ ಕೂಡ ಅಷ್ಟೇ ಮೆಸೇಜ್ ಅಲ್ಲೆಲ್ಲ ಅವ್ರು ತುಂಬಾ ಪ್ರೋತ್ಸಾಹ ಕೊಡ್ತಾ ಇರ್ತಾರೆ. ಫ್ರೆಂಡ್ಸ್ ಮುಖಾಂತರ ಅಂದ್ರೆ ಕನ್ಸಿಡರ್ ಮಾಡೋದಿದ್ರೆ ಅವರು ಭೂಮಿಕಾ ಅವರು ಕೂಡ ತುಂಬಾ ಪ್ರೋತ್ಸಾಹ ಕೊಡ್ತಾರೆ. ಹಾಗೆ ನನ್ನ ತಂದೆ ತಾಯಿಗಳಂತೂ ಫುಲ್ ಸಪೋರ್ಟ್ ಮಾಡಿ. ಮತ್ತೊಬ್ಬರು ಕೇಳಿದ್ದಾರೆ, ನೀವು ಯಕ್ಷಗಾನ ಮಾಡ್ತೀರಾ ಅಂತ. ನಾನು ಯಕ್ಷಗಾನ ಮಾಡಿದ್ದೆ, ಈಗ ಪ್ರಸ್ತುತವಾಗಿ ಯಕ್ಷಗಾನ ಮಾಡ್ತಾ ಇಲ್ಲ. ಆದರೆ ನಾನು ಹೈಸ್ಕೂಲಲ್ಲಿದ್ದ 3 ವರ್ಷ ಕೂಡ ಯಕ್ಷಗಾನ ಮಾಡ್ತಾ ಇದ್ದೆ. 8ನೇ ಕ್ಲಾಸಿಗೆ ಬಂದಾಗ ನನ್ನ ಒಬ್ರು ಕನ್ನಡ ಶಿಕ್ಷಕರಿದ್ರು, ಅವರು ಪ್ರೋತ್ಸಾಹ ಮಾಡಿದ್ದು. ಅಂತ ಹೇಳಿದ್ರೆ ಇಂಥ ಒಂದು ಪ್ರತಿಭಾ ಕಾರಂಜಿಯಲ್ಲಿ ಯಕ್ಷಗಾನ ಮಾಡ್ಲಿಕ್ಕೆ ಬರ್ತೀಯಾ ಅಂತ ಕೇಳಿದ್ರಿಂದಾಗಿ ನಾನು ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿ ಒಂದು 3 ವರ್ಷ ಯಕ್ಷಗಾನ ಮಾಡಿದ್ದೇನೆ. ಯಕ್ಷಗಾನ ವೇಷ ಹಾಕಿ ಯಕ್ಷಗಾನ ಪಾತ್ರ ಮಾಡಿದ ಅನುಭವ ಕೂಡ ಉಂಟು, ತಾಳಮದ್ದಳೆ ಕೂಡ ಹೋಗಿದ್ದೆ. ಹಾಗಾದ ಕಾರಣ ಯಕ್ಷಗಾನ ಮಾಡಿದ್ದೇನೆ, ಹೌದು. ಇಲ್ಲಿ ಇನ್ನೊಬ್ಬರು ಕೇಳಿದರೆ, ನಿಮ್ಮ ಫೇವ್ರೆಟ್ ಮೂಮೆಂಟ್ ಯಾವುದು ಜೀವನದಲ್ಲಿ, ಅಂದ್ರೆ ನಿಮ್ಮ ಫೇವ್ರೆಟ್ ಕ್ಷಣ ಯಾವುದು ವಿದೌಟ್ ಸೆಕೆಂಡ್ ಥಾಟ್ ಅಂತ ಕೇಳಿದ್ದಾರೆ, ಆಯ್ತಾ. ಅಂದ್ರೆ ನಾನು ಯೋಚಿಸದೆ ನನಗೆ ತಕ್ಷಣ ಬರುವಂತಹ ಫೇವ್ರೆಟ್ ನನ್ಗೀಗ ಸದ್ಯಕ್ಕೆ ನಿಜಕ್ಕೂ ನೆನಪಾಗ್ತಾ ಇಲ್ಲ. ಆದ್ರೆ ಸಣ್ಣ ಪುಟ್ಟ ವಿಚಾರಗಳೆಲ್ಲ ತುಂಬಾ ಖುಷಿ ಕೊಟ್ಟ ವಿಚಾರಗಳೆಲ್ಲ ಉಂಟು. ಹಾಗೆ ಯೋಚನೆ ಮಾಡುವಾಗ ನನ್ಗೆ ಒಂದು ನೆನಪಾಯ್ತು, ಎಂತ ಹೇಳಿದ್ರೆ ಕೊಡಗಿನ ಗೌರಮ್ಮ ಅಂತ ಒಂದು ನಮ್ಮ ಹವ್ಯಕರು ಅಂತ ಹೇಳಿದ್ರೆ ಅಖಿಲ ಭಾರತ ಮಾತೃ ಮಂಡಳಿ ಸಹಯೋಗದಲ್ಲಿ ಒಂದು ಕೊಡಗಿನ ಗೌರಮ್ಮ ಅಂತ ಒಂದು ಕಥಾ ಸ್ಪರ್ಧೆ ಪ್ರತಿ ವರ್ಷ ನಡೆಸ್ತಾ ಇರ್ತಾರೆ, ಆಯ್ತಾ. 2021ನೇ ಇಸವಿಯಲ್ಲಿ ನಾನು ಕತೆ ಕಳಿಸಿದ್ದೆ, ಅಂದ್ರೆ ಇದು ಪ್ರಶಸ್ತಿಗೆ ಬೇಕಾಗಿ. ಆ ಸಮಯದಲ್ಲಿ ನಾನೆಂತ ದೊಡ್ಡ ಲೇಖಕಿ ಕೂಡ ಆಗಿರ್ಲಿಲ್ಲ, ಅಂದ್ರೆ ಈಗ ಕೂಡ ಏನು ದೊಡ್ಡ ಲೇಖಕಿ ಅಂತಲ್ಲ, ನನಗೆ ಬರವಣಿಗೆಯಲ್ಲಿ ಅಷ್ಟೆಂತ ಹಿಡಿತಾ ಇರ್ಲಿಲ್ಲ. ಅದಲ್ಲದೆ ನಾನು ಇನ್ನೂ ಕೂಡ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೆ. ಆ ಪ್ರಶಸ್ತಿ ಎಲ್ಲ ಬರ್ತಾ ಇದ್ದದ್ದು
ದೊಡ್ಡ ದೊಡ್ಡ ಮಹಿಳೆಯರಿಗೆ, ಒಳ್ಳೆ ಕತೆ ಬರೆಯೋರಿಗೆಲ್ಲ. ನನ್ನ ಹಾಗೆ ಕಾಲೇಜಿಗೆ ಹೋಗೋರಿಗೆ ಯಾರಿಗೂ ಸಿಕ್ಕಿದಂತ ಕೂಡ ನನಗೆ ಗೊತ್ತಿಲ್ಲ. ಹಾಗೆ ನಾನು ಸುಮ್ಮನೆ ಒಂದು ಕತೆ ಕಳಿಸಿದ್ದೆ, ಅದಕ್ಕಿಂತ ಮುಂಚೆ ಕಳಿಸಿದ್ನ ಇಲ್ವಾ ನನಗೆ ನೆನಪಿಲ್ಲ, ಒಟ್ಟಾರೆ ಕಳಿಸಿದ್ದೆ ಆಯ್ತಾ. ಹಾಗೆ ಕಳಿಸಿ ಒಂದು ಸ್ವಲ್ಪ ಸಮಯ ಆದ ನಂತರ ಅದರ ಸಂಚಾಲಕಿಯವರು ನನಗೆ ಕರೆ ಮಾಡಿ ಹೇಳಿದ್ರು, ಇದು ನಿನಗೆ ಪ್ರಶಸ್ತಿ ಉಂಟು ಅಂತ ಹೇಳಿದ್ರು. ನನಗೆ ಅಂದ್ರೆ ಆಶ್ಚರ್ಯ ಕೂಡ ಹೌದು, ಖುಷಿ ಕೂಡ ಹೌದು. ಯಾಕಂತ ಹೇಳಿದ್ರೆ ನನ್ಗೆ ಇಷ್ಟೊಂದು ಅಂತ ಹೇಳಿದ್ರೆ ಇಡೀ ಭಾರತದಲ್ಲಿ ಯಾರ್ಯಾರು ಹವ್ಯಕ ಮಹಿಳೆಯರಿದ್ದಾರೆ ಎಲ್ಲರೂ ಕೂಡ ಕತೆ ಕಳಿಸುವವರೇ. ಅವರಲ್ಲಿ ನನ್ನ ಕತೆ ಆಯ್ಕೆಯಾಗಿ ಅದರ ಪ್ರಶಸ್ತಿಗೆ ಸೆಲೆಕ್ಟ್ ಆಗಿದೆ ಅಂತ ಹೇಳಿದೊಂದು ಖುಷಿಯ ವಿಚಾರ. ಅದಲ್ಲದೆ ನಾನು ಬರೆಯುವ ಒಂದು ಹವ್ಯಾಸವ ನನಗೆ ಅಷ್ಟಾಗಿ ಇನ್ನೂ ಅಭ್ಯಾಸ ಆಗಿರ್ಲಿಲ್ಲ. ಹಾಗಿದ್ದುಕೊಂಡು ಕೂಡ ಅವ್ರು ನನ್ಗೆ ಆ ಪ್ರಶಸ್ತಿ ನನ್ನ ಪಾಲಾಗಿದೆ ಅಂತ ಹೇಳಿದ್ದು ನನ್ಗೆ ಒಂದು ಕಡೆ ಆಶ್ಚರ್ಯ. ಆದ್ರೆ ಮತ್ತೊಂದು, ಅವರು ನಿನಗೆ ಫಸ್ಟ್ ಪ್ರೈಸ್ ಅಂತ ಹೇಳಿರ್ಲಿಲ್ಲ, ನಿನ್ಗೆ ಪ್ರಶಸ್ತಿ ಉಂಟಂತ ಹೇಳಿದ್ರು. ಹಾಗೆ ನನಗೆ ಕನ್ಫ್ಯೂಷನ್ ಕೂಡ ಆಗ್ತಾ ಇತ್ತು, ಇದು ಅವರು ಫಸ್ಟ್ ಅಂತ ಹೇಳಿದ ಅಥವಾ ಸೆಕೆಂಡ್ ಥರ್ಡ್ ಅಂತ ಕೂಡ ಹೇಳಲಿಲ್ಲ ಅಂತ ಅಮ್ಮ ಹೇಳಿದ್ರು. ಪ್ರಶಸ್ತಿ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅದು ಫಸ್ಟ್ ಅಂತಾನೆ ಅವ್ರು ನಿನ್ಗೆ ತಿಳಿಸಿರುವಂತದ್ದಲ್ವಾ ಅಂತ ಹಾಗೆ ಹೇಳ್ತಾ ಇದ್ರು. ಅದಾದ ನಂತರ ಎಲ್ಲ ರಿಸಲ್ಟ್ ಎಲ್ಲ ಅನೌನ್ಸ್ ಆಯ್ತು. ರಮ್ಯಾ ನೆಕ್ಕರೆಕಾಡಿಯವರಿಗೆ 2021ನೇ ಸಾಲಿನ ಕೊಡಗಿನ ಗೌರಮ್ಮ ಪ್ರಶಸ್ತಿ ಬಂತು ಅಂತೆಲ್ಲ ಸಾಕಷ್ಟು ಮೆಸೇಜ್ಗಳು ಮತ್ತೆ ಇದೆಲ್ಲ ಬಂದ ನಂತರ ನನ್ಗೆ ತುಂಬಾ ಖುಷಿ ಆಯ್ತು. ಆದ್ರೆ ಆ ಮೂಮೆಂಟ್ ಅಲ್ಲಿ ನಿಜಕ್ಕೂ ನನ್ಗೆ ಒಂಥರ ಸಾರ್ಥಕ ಅಂತ ಅನಿಸಿತ್ತು. ಆದ್ರೆ ಈಗ ಕೆಲವರಿಗೆಲ್ಲ ಅದು ಸಣ್ಣ ಪುಟ್ಟ ವಿಚಾರ ಅಂತ ಅನಿಸಬಹುದು. ಆದ್ರೆ ಒಬ್ಬಳು ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ, ಸಾಹಿತ್ಯದ ಬ್ಯಾಕ್ಗ್ರೌಂಡ್ ಇಲ್ಲದೆ ಒಂದು ಪ್ರಶಸ್ತಿಗೆ ಭಾಜನ ಆಗುದು ಅಂತ ಹೇಳಿದ್ರೆ ಅದೊಂದು ಖುಷಿಯ ಹೆಮ್ಮೆಯ ವಿಚಾರ ಅಲ್ವಾ. ಹಾಗಾಗಿ ಅದೊಂಥರ ನನ್ಗೆ ಒಂಥರ ಖುಷಿ ಕೊಟ್ಟಂತಹ ವಿಚಾರ. ಅದಾದ ನಂತರ ಸಾಕಷ್ಟು ಉಂಟು, ಒಳ್ಳೊಳ್ಳೆ ವಿಚಾರಗಳೆಲ್ಲ ಉಂಟು. ಆದ್ರೆ ಅದು ಕೂಡ ಒಂದು ನನ್ನ ನೆನಪಿನಲ್ಲಿ ಉಳಿದುಕೊಳ್ಳುವಂತಹ ವಿಚಾರ ಅಂತ ಹೇಳಬಹುದು. ಇಲ್ಲಿಗೆ ಇವತ್ತಿನ ಪ್ರಶ್ನೋತ್ತರ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆಯ್ತಾ. ನನಗೆ ತುಂಬಾ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ಸಾಕಷ್ಟು ಜನರಿಗೆ ನನ್ನ ಬಗ್ಗೆ ತುಂಬಾ ರೀತಿಯ ಕುತೂಹಲ ಇತ್ತು, ಸಾಕಷ್ಟು ಜನರು ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆಲ್ಲ ಉತ್ತರ ಕೊಡುವಾಗ ಒಂಥರ ಖುಷಿ ಆಗ್ತದೆ. ಹಾಗೆಯೇ ಇನ್ನಷ್ಟು ಈ ರೀತಿಯ ಒಂದು ವಿಡಿಯೋಗಳು ಮಾಡುವ ಹಾಗೆ ಆಗ್ಲಿ ಅಂತ ನಾನು ಪ್ರಾರ್ಥಿಸಿಕೊಳ್ತೇನೆ. ಇನ್ನೊಂದು ಸ್ವಲ್ಪ ಸಮಯ ಕಳೆದಾದ ನಂತರ ಈ ರೀತಿಯ ಪ್ರಶ್ನೋತ್ತರ ಮಾಡುವ, ಆಗ ಮತ್ತಷ್ಟು ಜನ ನ್ಯೂ ಸಬ್ಸ್ಕ್ರೈಬರ್ಸ್ ಇರ್ತಾರೆ, ಫಾಲೋವರ್ಸ್ ಇರ್ತಾರೆ, ಸಾಕಷ್ಟು ಹೊಸ ಹೊಸ ಜನರು ಇರ್ತಾರೆ, ಹೊಸ ಹೊಸ ಪ್ರಶ್ನೆಗಳಿರ್ತದೆ. ಅದನ್ನೆಲ್ಲ ಇನ್ನೊಂದು ಸ್ವಲ್ಪ ಸಮಯ ಕಳೆದ ನಂತರ ಮಾಡುವ. ಈ ಒಂದು ಮೊದಲ ಪ್ರಶ್ನೋತ್ತರ ವಿಡಿಯೋ ನನಗೆ ಖುಷಿ ಕೊಟ್ಟಿದೆ. ನಿಮ್ಗೆಲ್ಲ ಹೇಗೆ ಅನ್ನಿಸಿತ್ತು ಅಂತ ಹೇಳಿ ಆಯ್ತಾ. ಈ ವಿಡಿಯೋ ನೋಡಿದ ನಂತರ ಸಾಕಷ್ಟು ಜನರಿಗೆ ಇನ್ನೂ ಕೂಡ ಸಾಕಷ್ಟು ಪ್ರಶ್ನೆಗಳೆಲ್ಲ ಬರಬಹುದು. ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಪ್ರಶ್ನೆ ಹಾಕ್ಬಹುದು. ಆ ಪ್ರಶ್ನೆಗಳನ್ನೆಲ್ಲ ಪರಿಗಣನೆ ಮಾಡಿ ಬರ್ದಿಟ್ಟುಕೊಳ್ತೇನೆ. ಯಾಕಂತ ಹೇಳಿದ್ರೆ ಇನ್ನೊಂದು ಸಲ ನಾನು ಪ್ರಶ್ನೋತ್ತರ ವಿಡಿಯೋ ಮಾಡುವಾಗ ಬೇಕಾಗ್ತದಲ್ಲ. ಹಾಗೆ ಯಾರ್ಯಾರ ಪ್ರಶ್ನೆಗಳೆಲ್ಲ ಬಿಟ್ಟು ಹೋಗಿದೆ ಗೊತ್ತಿಲ್ಲ, ಯಾರ್ದಾದ್ರು ಪ್ರಶ್ನೆಗಳು ಬಿಟ್ಟು ಹೋಗಿದ್ರೆ ಕ್ಷಮೆ ಇರ್ಲಿ. ನನ್ನ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ರಿಸೀವ್ ಆಗಿರುವಂತಹ ಪ್ರಶ್ನೆಗಳಲ್ಲಿ ಆಯ್ದಂತಹ ಪ್ರಶ್ನೆಗಳು ಇದು. ತುಂಬಾ ಜನರ ಪ್ರಶ್ನೆಗಳೆಲ್ಲ ನೋಡಿ ಖುಷಿ ಆಯ್ತು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ತಿಳಿಸಿ ಆಯ್ತಾ. ಪ್ರಶ್ನೆ ಕೇಳಿದವರಿಗೆ ಖುಷಿ ಆಗುವಂತಹ ಉತ್ತರ ಸಿಕ್ಕಿದ ಇಲ್ವಾ ಅಂತ ಗೊತ್ತಿಲ್ಲ ನನ್ಗೆ. ನನ್ನ ಮಟ್ಟದಲ್ಲಿ ನನ್ಗೆ ತಿಳಿದಿರುವ ಹಾಗೆ ನನ್ನ ಬಗ್ಗೆ ನಾನು ಹಂಚಿಕೊಂಡಿದ್ದೇನೆ. ಅದಲ್ಲದೆ ನಿಮ್ಗೆ ಗೊತ್ತಿರುವ ಹಾಗೆ ನನ್ಗೆ ಸ್ವಲ್ಪ ಶೀತ ಮತ್ತೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಎಲ್ಲ ಇರುವ ಕಾರಣ ವಾಯ್ಸ್ ಎಲ್ಲ ಅಷ್ಟು ಕ್ಲಿಯರ್ ಆಗಿ ಇತ್ತಾ ಇಲ್ವೋ ಗೊತ್ತಿಲ್ಲ. ನನ್ನ ಒಂದು ಪ್ರಯತ್ನ ಮಾಡಿದ್ದೇನೆ. ಹಾಗಾಗಿ ಇಷ್ಟ ಆಗಿದ್ರೆ ಖಂಡಿತವಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.